22:4. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಇಟ್ಟರು, ನಿನ್ನನ್ನು ನಂಬಿ ನಿನ್ನನ್ನ ನಂಬಿ. ನೀನ್ ಯಾರು ನಂಬಿದೀಯಾ? ಮನುಷ್ಯನ, ಸ್ವಂತ ಶಕ್ತಿನ, ಎಜುಕೇಶನ್ ಯಾರ ಮೇಲೆ ನಂಬಿಕೆ ಇಟ್ಟಿದ್ಯಾ ನೀನು? ಸ್ಟಡಿ ಮೇಲೆನಾ? ನೋ, ದೇವರ ಮೇಲೆ ನಂಬಿಕೆ ಇಡು. ನಿನ್ ಪೂರ್ವಿಕರು ಆದಂತ ಅಬ್ರಹಾಮ, ಇಸಾಕ, ಯಾಕೋಬ, ನೋವ, ಏಬೇಲ, ಎನೋಕ, ಪ್ರೈಸ್ ದಿ ಲಾರ್ಡ್, ಹಾಗೆ ಎಲ್ಲ ಪ್ರವಾದಿಗಳು, ಎಲಿಯಾ, ಎಲೀಷಾ ದೇವರ ಮೇಲೆ ನಂಬಿಕೆ ಇಟ್ರು. ಒಳ್ಳೆ ಆಶೀರ್ವಾದವನ್ನು ಹೊಂದಿದ್ರು, ಒಳ್ಳೆ ಫಲವನ್ನು ಹೊಂದಿದ್ರು. ನೀನ್ ಯಾರನ್ನ ನಂಬ್ಕೊಂಡಿದ್ಯಾ? ಓನರ್ನ ನಂಬಿದ್ರೆ ನಿನ್ಗೆ ಏನು ಸುಖ ಇಲ್ಲ. ಮನುಷ್ಯ ನಂಬಿದ್ರೆ ನಿನ್ಗೆ ಏನು ಸುಖ ಇಲ್ಲ. ಮನೆಯವರ ಮೇಲೆ, ದುಡ್ಡಿನ ಮೇಲೆ ನೀನ್ ನಂಬಿಕೆ ಇಟ್ರೆ ವ್ಯರ್ಥ. ನಿನ್ ಉದ್ಯೋಗದ ಮೇಲೆ, ಕಸ್ಟಮರ್ ಮೇಲೆ, ನಿನ್ ಪ್ಯಾಸೆಂಜರ್ ಮೇಲೆ, ನಿನ್ ಪೇಷಂಟ್ಗಳ ಮೇಲೆ ನಂಬಿಕೆ ಇಡಬೇಡ. ದೇವರ ಮೇಲೆ ನಂಬಿಕೆ ಇಟ್ಟು ಪೇಷಂಟ್ ಹತ್ರ ಹೋಗು. ದೇವರ ಮೇಲೆ ನಂಬಿಕೆ ಇಟ್ಟು ಪ್ಯಾಸೆಂಜರ್ ಅನ್ನಿಸ್ಕೋ. ದೇವರ ಮೇಲೆ ನಂಬಿಕೆ ಇಟ್ಟು ಕಸ್ಟಮರ್ ಹತ್ರ ಮಾತಾಡು. ನೀನ್ ಏನೇ ಮಾಡು, ನಂಬಿಕೆ 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 ನಂಬಿಕೆ. ದೇವರ ಮೇಲೆ ನಂಬಿಕೆಯಲ್ಲಿ ಸ್ಟಾರ್ಟ್ ಮಾಡು ಬಿಸ್ನೆಸ್ ನ. ದೇವರ ಮೇಲೆ ನಂಬಿಕೆಯಲ್ಲಿ ಸ್ಟಾರ್ಟ್ ಮಾಡು ಸೇವೆಯನ್ನ. ದೇವರ ಮೇಲೆ ನಂಬಿಕೆಯಲ್ಲಿ ಸ್ಟಾರ್ಟ್ ಮಾಡು ನಿನ್ನ ಕುಟುಂಬನ. ದೇವರ ಮೇಲೆ ನಂಬಿಕೆಯಲ್ಲಿ ಸ್ಟಾರ್ಟ್ ಮಾಡು ಪ್ರಾರಂಭನ, ಆರಾಧನೆನ. ಆಮೆನ್. ಸ್ವಂತ ಶಕ್ತಿ ಮೇಲೆ, ಸಾಮರ್ಥ್ಯದ ಮೇಲೆ, ಎಜುಕೇಶನ್ ಮೇಲೆ, ನಿನ್ನ ಹತ್ರ ಇರೋ ಟೀಮ್ ಮೇಲೆ, ಕೋರ್ ಟೀಮ್ ಮೇಲೆ, ಆಮೇಲೆ ಚರ್ಚ್ ಆಕ್ಟಿವಿಟೀಸ್ ಮೇಲೆ ನಂಬಿಕೆ ಇಡಬೇಡ. ಅದೆಲ್ಲ ಸೆಕೆಂಡ್ರಿ, ಅದೆಲ್ಲ ಸೆಕೆಂಡ್ರಿ. ಆಮೇಲೆ ನಂಬಿಕೆ ಬೈಬಲ್ ಸಂಬಂಧಪಟ್ಟಿದ್ದು, ಟೀಮ್ಗಳೆಲ್ಲ ಹೊರಗಡೆಗೆ ಸಂಬಂಧಪಟ್ಟಿದ್ದು. ಹಲ್ಲೆಲೂಯಾ. ನಿನ್ನ ಹತ್ರ ಅಸಿಸ್ಟೆಂಟ್ ಇರ್ಬೋದೇನೋ, ಅದೆಲ್ಲ ಏನು ಸೆಕೆಂಡ್ರಿ. ಅವೆಲ್ಲ ನಂಬಿಕೆ ನಿನ್ನ ದೇವರ ಮೇಲೆ ಇರಬೇಕು. ಹೌದಲ್ವಾ? ಒಂದು 12 ಕೋಟಿ ಇದ್ರೆ, ಒಂದು 10 ಕೋಟಿ ಇದ್ರೆ, 1 ಕೋಟಿ ರೂಪಾಯಿ ಇದ್ರೆ, ಒಂದು 50 ಲಕ್ಷ ಇದ್ರೆ ಚರ್ಚಿನ ಸೇವೆನ ಕಷ್ಟ ಇದ್ರ ಆರಾಮಾಗಿ ನಡೆಸ್ಬೋದು. ನಂಬಿಕೆ ಎಲ್ಲಿಗೋಯ್ತದು? ನಂಬಿಕೆ ಬಿಟ್ಟು ಎಲ್ಲಿಗೋಯ್ತು ನಮ್ದು? ದುಡ್ಡಿನ ಮೇಲೆ ಹೋಯ್ತು. ಹಲ್ಲೆಲೂಯಾ. ಟೀಮ್ ಮೇಲೇನೋ, ಚರ್ಚ್ ಆಕ್ಟಿವಿಟೀಸ್ ಮೇಲೇನೋ, ಪ್ರೋಗ್ರಾಮ್ಸ್ ಮೇಲೇನೋ ಹೋಯ್ತು ನಮ್ಮ ನಂಬಿಕೆ. ದೇವರ ಮೇಲೆ ಬಿಟ್ಬಿಟ್ಟು, ವಾಕ್ಯದ ಮೇಲೆ ಬಿಟ್ಬಿಟ್ಟು, ಆಮೇಲೆ ಬೋಧಕದ ಮೇಲೆ ಹೋಗ್ಬಿಟ್ಟು, ಅವ್ರು ಎನಿ ಟೈಮ್ ಕರೆದ್ರೆ ಪ್ರೇಯರ್ ಮಾಡ್ತಾರೆ. ಬಿಡು, ಏನಾದ್ರು ನೀನ್ ಯಾವಾಗ ಬೆಳೆಯೋದು? ನೀನ್ ಯಾವಾಗ ದೇವರ ನಂಬಿಕೆನ ಸಂಪಾದಿಸೋದು? ಪ್ಲೀಸ್, ಎಲ್ಲ ಹೇಳ್ಬಿಡ್ತಾ ಇದ್ರು. ದಯವಿಟ್ಟು ನೀನು ತುಂಬಾ ಇಂಟ್ರೆಸ್ಟೆಡ್ ಆಗಿ ಕೇಳಿ, ಇದನ್ನ ಗಟ್ಟಿ ಮಾಡ್ಕೊಂಡು ನಿನ್ನ ಮನಸ್ಸಿನ. ಅದ್ಭುತಗಳು ಯಾರು ಗೊತ್ತಾ? ಹೊಸದಾಗಿ ಬರೋರಿಗೆ, ಹಳುಬುರ್ಗ ಅಲ್ಲ, ಹಳುಬುರ ಅದ್ಭುತ ಮಾಡೋರು, ಹೊಸಬರ ಅದ್ಭುತ ಮಾಡಿಸ್ಕೊಳ್ಳೋರು. ನೀನ್ ನನ್ನ ನಂಬಿದ್ರೆ ನೀನ್ ಅದ್ಭುತವನ್ನ ಮಾಡ್ತೀಯ. ನಾನು ನಡೆಸಿರೋ ಕ್ರಿಯೆಗಳನ್ನ ನೀನು ನಡೆಸ್ತೀಯ. ನನ್ನ ನಂಬಿದ್ರೆ ದೆವ್ವಗಳನ್ನ ಬಿಡಿಸ್ತೀಯ. ನನ್ನ ನಂಬಿ ರೋಗಿಗಳ ಮೇಲೆ ಕೈ ಇಟ್ರೆ ರೋಗಿಗಳು ಸುಸ್ಥರಾಗ್ತಾರೆ. ನನ್ನ ನಂಬುವನು ಹಾವುಗಳನ್ನ ಮಾಟ ಮಂತ್ರಗಳನ್ನ ಎತ್ತಾನೆ. ಯಾರಿಗೆ ಅದ್ಭುತ? ಹಳುಬುರ್ಗ ಅಲ್ಲ, ಸುಬುರ್ಗ. ಈವಾಗ್ಲೂ ಕೂಡ ಇನ್ನೊಬ್ರು ಮಾಡೋ ಅದ್ಭುತ ಓಡ್ತೀಯ. ನೀನೇ ಅದ್ಭುತ ಮಾಡ್ತೀಯ. ನಿನ್ನ ಕೈಯಲ್ಲೇ ದೇವರ ಶಕ್ತಿಯನ್ನು ತುಂಬುತ್ತಾನೆ. ಒಂದು ಮಾಸ್ಟರ್ ಕಾನ್ಫಿಡೆನ್ಸ್ ಮೀಟಿಂಗ್ಗೆ ನಾನು ಹೋಗಿದ್ದೆ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ. ನಿಜವಾಗ್ಲೂ ನೀವು ನಂಬ್ತಿರಲ್ಲ ಗೊತ್ತಿದೆ. ಹೋಗಿದ್ದೆ ಮೀಟಿಂಗ್ ತೆಲಂಗಾಣಗೆ. ದೇವರಲ್ಲಿ ಹೇಳಿದ್ರು, ನಿನ್ನ ಅದ್ಭುತವಾಗಿ ಉಪಯೋಗಿಸ್ಬಂದಿಲ್ಲ, ಹೋಗು. ಆಮೇಲೆ ನೀನೇನ್ ನನ್ನ ಹೆಸರು ಕರಿಬೇಕಂತ ಕೇಳ್ತಾ ಇದೀಯಾ? ಆಮೇಲೆ ನಿನ್ನ ಹೆಸರೆತ್ತಿ ನಾನು ಕರೆದಾಯ್ತು. ಆಮೇಲೆ ಹಾಗೆ ಇಲ್ಲ, ಹೈಯರ್ ಕಾನ್ಫಿಡೆನ್ಸ್ ಅಲ್ಲಿ ನನ್ನ ದೇವರು 2 ದಿನ ಆಗೋಯ್ತು. ಈ ಫಾಸ್ಟರ್ಸ್ ಮೀಟಿಂಗ್ ಅಲ್ಲಿ ಕೂತಿದ್ದೀನಿ. ಇಂಡಿಯಾದಿಂದ ಫುಲ್ ಆಗಿ ಬಂದಿದ್ದಾರೆ, ಬೇರೆ ದೇಶಗಳಿಂದ ಕೂಡ ಬಂದಿದ್ದಾರೆ. ನಾನು ಆ ಫಾಸ್ಟರ್ಸ್ ಮೀಟಿಂಗ್ ಅಲ್ಲಿ ಕೂತಿದ್ದೀನಿ. ದೇವರು ಒಂದೇ ಮಾತಾಡ್ತಾರೆ, ನಾನು ನಿನ್ನನ್ನು ಉಪಯೋಗಿಸ್ತೀನಿ. ನಾನು ನಿನಗೆ ಹೇಳ್ತಾ ಇರೋದು, ನೀನು ಆ ಮನುಷ್ಯನಲ್ಲಿ ನಿಂತಿರೋದು, ನಿಂತರ ಒಬ್ಬ ಬೋಧಕ. ಆಮೇಲೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ನಿನ್ನ ಮಲ್ಟಿಲಿ ಯೂಸ್ ಮಾಡ್ಕೊತೀನಿ. ಹೋಗು, ರಿಯಲ್ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ನಿನ್ನ ಬಲವಾಗಿ ಉಪಯೋಗಿಸ್ತೀನಿ. ಆ ಮಾತನ್ನ ನಾನು ನಂಬಿದೆ, ಆ ಮಾತನ್ನ ನಾನು ನಂಬಿದೆ, ಆ ಮಾತನ್ನ ನಾನು ವಿಶ್ವಾಸ ಮಾಡಿದೆ. ದೇವರೇ ನನ್ನ ಹೆಸರು ಗೊತ್ತಿಲ್ಲ, ನನ್ನ ಹೆಸರು
ನಾನ್ ಕರೀತಾರ ನಿನ್ನ, ನಾನ್ ಕರೆಯಬೇಕಾ ಮನುಷ್ಯ ಕರೆಯಬೇಕಾ ನಿನ್ನ? ನಾನ್ ಕರೆದ್ರೆ ನಿಂಗಿದ್ದಾನ, ಮನುಷ್ಯ ಕರೆದ್ರೆ ಇದ್ದಾನ? ದೇವರ ಪ್ರಶ್ನೆ ಹಾಗೆ. ಹಲ್ಲೆಲೂಯಾ. ನನಗಿನ್ನ ಅಲ್ಲಿದ್ದೆಲ್ಲ ಸುಮ್ಮನೆ, ನಾನು ಸುಮ್ಮನೆ ಇದ್ದೆ. ಮಿಕ್ಕಿದ ಮೀಟಿಂಗ್ ಎಲ್ಲ ಸುಮ್ಮನೆ. ಅಲ್ಲಿ ಕೇಳಿ ವಾಕ್ಯ ಹಿತಕರವಾಗಿತ್ತು. ಬೋಧಕರು ವಾಕ್ಯಗಳೇ ಕೊಟ್ರು, ಬದುಕು ಬೇಕಾಗಿರೋ ಮಾತುಗಳೇ, ಸಭೆಗೆ ಸೇವೆ ಬೇಕಾಗಿರೋದೇ ಕೊಟ್ರು. ಇವಾಗ ದೇವ್ರು ನನ್ನ ಹತ್ರ ಆಗನ್ನು ಅಹಂಕಾರ ಏನ್ ಬಂದಿಲ್ಲ. ಬೋಧಕದ ಮೇಲೆ ನನಗೆ ಆಸೆ ಅಂತಿಲ್ಲ, ಮೀಟಿಂಗ್ ವೇಸ್ಟ್ ಆಯ್ತು ಅಂತಿಲ್ಲ, ಟಿಕೆಟ್ ವೇಸ್ಟ್ ಆಯ್ತು ಅಂತಿಲ್ಲ, ನನ್ನ ಜರ್ನಿ ವೇಸ್ಟ್ ಆಯ್ತು ಅಂತಿಲ್ಲ. ಅಲ್ಲಿ ಹೋಗಿದ್ದಾನೆ ಮಾತಾಡಿದ್ರೆ ಇಲ್ಲಿ ಮಾತಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ, ನಂಬಿಕೆ, ನಂಬಿಕೆ. ಬನ್ನಿ ಇನ್ನೊಂದು ವಾಕ್ಯಕ್ಕೆ ಹೋಗೋಣ. ನೀನು ಯಾವ್ದ್ರ ಮೇಲೆ ನಂಬಿಕೆ ಬೇಕು? ದೇವರ ಮೇಲೆ. ಬೋಧಕದ ಮೇಲೆ ಅಲ್ಲ, ಮನುಷ್ಯರ ಮೇಲೆ ಅಲ್ಲ, ಸತ್ತ ಸಾಮರ್ಥ್ಯದ ಮೇಲೆ ಅಲ್ಲ, ಸ್ಟಡಿ ಮೇಲೆ ಅಲ್ಲ. ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ ಇಡು. ಹಲ್ಲೆಲೂಯಾ. 54 ಸೇಮ್ ಸ್ಯಾಮ್ಸ್ ಸಂಗೀತ 56:4. ಬೇಗ ಫಾಸ್ಟ್ ಆಗಿ ಓದಿ. ದೇವರ ವಾಗ್ದಾನಗಳು ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರನ್ನು ನಂಬಿ. ಅರ್ಥ ಆಯ್ತಾ? ಎಲ್ಲಾರು ಕೇಳಿಸ್ತಾ? ಜೋರಾಗಿ ಓದಿಸ್ತಾರೆ. ಇನ್ನೊಂದ್ಸಾರಿ ನಾಶ ತಿನ್ಬೇಕು. ಅವರೇ ಓದಿ ಸಿಸ್ಟರ್. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ನಿನ್ನಲ್ಲಿದೆಯಾ ವಾಗ್ದಾನ? ನಿಂತ್ಕೊಂಡು ಸಂತೋಷ ಪಡ್ತೀಯಾ? ಸೆಕೆಂಡ್, ದೇವರನ್ನು ನಂಬಿ ನಿರ್ಭಯದಿಂದಿರ್ತೀನಿ. ಹೇಳಿ, ಎಷ್ಟು ಜನ ಭಯ ಇದೆ ಲೈಫಲ್ಲಿ? ಟೀಚರ್ ಭಯ, ಸಂಸಾರ ಭಯ, ಬಿಸ್ನೆಸ್ ಭಯ, ಸೈತಾನ ಭಯ, ಮರಣದ ಭಯ, ನರಕದ ಭಯ, ರೋಗದ ಭಯ, ವ್ಯಾಧಿ ಭಯ, ಮನುಷ್ಯರ ಭಯ, ತೆಂಬುಗಳ ಭಯ, ಮಾಟ ಮಂತ್ರಗಳ ಭಯ. ದೇವರು ಹೇಳ್ತಾ ಇದ್ದಾರೆ, ದೇವರನ್ನ ನಂಬಿ ನಿರ್ಭಯವಾಗಿದ್ದೀನಿ. ದಾವಿದ ಹೇಳ್ತಾ ಇದ್ದಾರೆ, ನಾನು ದೇವರನ್ನ ನಂಬಿ ಸೀರೋ ಭಯ ನನ್ನೊಳಗಡೆ. ಲೋಕದ ಭಯ, ಮರಣದ ಭಯ, ಮನುಷ್ಯನ ಭಯ, ಸೈತಾನ ಭಯ, ಟೀಚರ್ ಭಯ ನನ್ನೆಲ್ಲ ಬಿಟ್ಟು ಹೋಗಿದೆ. ಒಂದೇ ಒಂದು ಭಯ ಇದೆ, ದೇವರ ಭಯ ಮಾತ್ರ ಇದೆ. ನೀನು ಹಾಗನ್ಬೇಕು. ನೀನು ನಿನ್ ಬಾಯಿಯಾಗ ಅರ್ಕೆ ಮಾಡ್ಬೇಕು. ನಿನ್ ಬಾಯಿ ಕೂಡ ಅದನ್ನ ಹೇಳೋ ತನಕ ನಿನ್ನ ಭಯ ನಿನ್ನ ಬಿಟ್ಟು ಹೋಗಲ್ಲ. ಟೀಚರ್ ಭಯ, ಲಿಫ್ಟ್ ಅಲ್ಲಿ ಹೋಗೋದು ಭಯ, ಜೀವನ ನೆನ್ಸ್ಕೊಂಡ್ರೆ ಭಯ, ನಾಳೆ ದಿನ ನೆನ್ಸ್ಕೊಂಡ್ರೆ ಭಯ, ಸಂಸಾರದ ಭಯ, ಕುಟುಂಬದ ಭಯ. ಒಂದು ಸೊಸೆನ, ಒಂದು ಅತ್ತೆನ ಮಾತಾಡೋದು ನಾನು ನೋಡಿದೆ. ಅದೇ ಅಮ್ಮ, ಇನ್ಮೇಲೆ ನೀನೇ ನಡೆಸ್ಕೋ, ನೀನೇ ನೋಡ್ಕೋ ಎಲ್ಲಾರು. ಸೊಸೆ ಹೇಳ್ತಾಳೆ, ಇಲ್ಲ ನನಗೆ ಭಯ ಆಗುತ್ತೆ, ಸಂಸಾರ ನಡೆಸೋದು ಬರಲ್ಲ. ಆ ಮನೆಗೆ 12 ವರ್ಷ ಆಗಿದೆ ಸೊಸೆಯಾಗಿ ಹೋಗಿ. ಎಷ್ಟು ವರ್ಷ ಆಗಿದೆ? 12 ವರ್ಷ ಆಗಿದೆ. ಭಯ ಪಡ್ತಾಳೆ. ನಮ್ಮ ಅತ್ತೆಗೆ ಗೊತ್ತೋಣ ಎಷ್ಟು ಕರೆಕ್ಟಾಗಿ ನಡೆಸ್ಬೇಕು, ಯಾವ್ದು ಏನ್ ತರಬೇಕು, ಎಷ್ಟೆಷ್ಟು ತರಬೇಕು, ಯಾವ್ದು ಏನು ಹೆಂಗೆ ಇದು ಮಾಡಿ ತಗೋಬೇಕು, ಅವ್ರ ಹತ್ರ ಬಾರ್ಗಿನ್ ಮಾಡಿ ಗೊತ್ತು ನಮ್ಮ ಅತ್ತೆಗೆ. ನನಗೆ ಗೊತ್ತಿಲ್ಲ, ವೇಳೆ ಫೈಲ್ ಆಗ್ಬಿಟ್ರೆ. ಕೆಲವು ಹೆಂಗಸರಾಗಿ ಈಸ್ಕೊತಾರೆ ಗಂಡಿನ ಹತ್ರ, ಕೆಲವು ಹೆಂಗಸರು ಈಸ್ಕೊತಾರೆ, ಸರಿಯಾಗಿ ಮಾಡಲ್ಲ. ಯಾರೇನೋ ಕೊಟ್ಬಿಟ್ಟು ಕಡೆಗೆ ಪ್ರಾಬ್ಲಮ್ ಅಂದಮೇಲೆ ನಿಧಾನ ಗಂಡನ್ಸ್ಗೆ ಪ್ರಾಬ್ಲಮ್ ಇರುತ್ತೆ. ಹಲ್ಲೆಲೂಯಾ. ಅದು ಧೈರ್ಯವಾಗಿ ಈಸ್ಕೊಂಡಿದ್ದವ್ರ ಸಂಸಾರನ ನಡೆಸೋದು ಚೆನ್ನಾಗಿ ಬಂದಿಲ್ಲ. ದೇವರ ಮೇಲೆ ನಂಬಿಕೆ ಇದ್ರೆ ಬರೀ ಸಂಸಾರದಲ್ಲ, ಬರೀ ಸೇವೆಯಲ್ಲ, ಪ್ರೇಯರ್ ಲೈಫ್ ಅಲ್ಲ, ಇನ್ ಫ್ಯೂಚರ್ ಅಲ್ಲಿ ಕೂಡ ಪರಲೋಕಕ್ಕೆ ಹೋಗೋದು ಕೂಡ ಈ ನಂಬಿಕೆ ಸಹಾಯ ಮಾಡಿ. ಭಯನೇ ಇರಲ್ಲ. ನನಗೆ ಸೈತಾನ ಬಂದ್ರೆ ಭಯ ಇಲ್ಲ, ಮರಣ ಬಂದ್ರೆ ಕೂಡ ಸಾಯ ರೆಡಿ. ಇದು ಧೈರ್ಯ ಅಂದ್ರೆ. ಧೈರ್ಯ ಅಂದ್ರೆ ಆಗಿರ್ಬೇಕು. ಬೈಬಲ್ ಕೇಳೋದು ಅದೇ ವಿಷಯ. ವಾಕ್ಯ ಕೇಳ್ತಾರೆ, ನಷ್ಟ ತಿಂದಲ್ಲ ಸಾಪ್ತಿಯಾ ಹಂಗೆ ಇದೆಯಾ ಕೇಳ್ತಾ ಇದ್ರೆ ಕನ್ನಡದಲ್ಲಿ. ಅದಕ್ಕೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮೇಲೆ ನಂಬಿಕೆ ಇಡ್ತೀಯ? ಹಲ್ಲೆಲೂಯಾ. ನಿನಗೆ ಭಯ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ದೇವರ ಮೇಲೆ ನಂಬಿಕೆ ಇಡು. ಹಲ್ಲೆಲೂಯಾ. ನಿನ್ನ ನಂಬಿಕೆ ಯಾವ್ದ್ರ ಮೇಲೆ ನಿಂತ್ರೆ
ಈ ಬೈಗಳೆಲ್ಲ ನಿನ್ನ ಸುತ್ತಾಡ್ತಾ ಹಿಂದೆ ಯಾರೋ ಇದ್ದಾಗೆ ನೈಟಲ್ಲಿ ಹಬ್ಬದಾಗೆ ಡಿಸ್ಟರ್ಬೆನ್ಸು, ಏನೋ ಒಂಥರ ಭಯ, ರಾತ್ರಿ ಭಯ. ಕೇಳ್ಬೇಕು ಪ್ರತಿಯೊಬ್ಬರು. ರಾತ್ರಿ ಭಯ, ರೋಗದ ಭಯ. ನನ್ನ ನಿಂತು ಬಿಟ್ರೆ, ನಾನೇನ ಆಕ್ಸಿಡೆಂಟ್ ಆಗ್ಬಿಟ್ರೆ, ಅಯ್ಯೋ ನನ್ನ ನೋಡ್ದು ಬಿಟ್ರೆ, ನಾನು ಚೈನ್ ನಿಂತ್ಕೊಂಡು, ಯಾಕೆ ನಿನ್ಗೆ ಆ ಭಯ? ದೇವ್ರು ನಂಬಲಿಲ್ವಾ? ದೇವ್ರು ನಿನ್ ಕುಟುಂಬ ನಡೆಸಲ್ವಾ? ನಿನ್ ಬಿಸ್ನೆಸ್ ಸಕ್ಸಸ್ ಮಾಡಲ್ವಾ? ಯಾಕೆ ನಿನ್ಗೆ ಅಂತ ವೀಕ್ನೆಸ್? ಯಾಕೆ ನಿನ್ಗೆ ಅಂತ ಭಯ? ಸಾಯ್ತೀನಿ ಅನ್ನೋ ಮಾತು ನಿನ್ ಬಾಯಲ್ಲಿ ನಂಬಲಿಲ್ವಾ? ದೇವರನ್ನ ವಿಶ್ವಾಸ ಮಾಡಿಲ್ವಾ? ಸಾಯ್ತೀನಿ ಅಂತೀಯ, ಯಾಕೆ ಸಾಯ್ತೀಯ? ದೇವ್ರ ವಾಕ್ಯ ಹೇಳುತ್ತೆ. ನೆಕ್ಸ್ಟ್ ಕೊಡ್ತಾರೆ, ವಾಕ್ಯ ಓದ್ಕೊಳ್ಳಿ. ಆಮೇಲೆ ಯೋಹಾನ ಗ್ರಂಥ 6ನೇ ಅಧ್ಯಾಯದಲ್ಲಿ, ಯೋಹಾನ ಗ್ರಂಥ 11ನೇ ಅಧ್ಯಾಯದಲ್ಲಿ ದೇವ್ರು ಹೇಳ್ತಾರೆ, ನನ್ನ ನಮ್ಮವನು ಎಂದಿಗೂ ಸಾಯಲ್ಲ, ನನ್ನ ನಮ್ಮವನು ಎಂದಿಗೂ ಸಾಯಲ್ಲ. ಯಾಕೆ ನಿನ್ನ ಬಾಯಲ್ಲಿ ಸಾಯೋ ಮಾತು? ಯಾಕೆ ನಿನ್ನ ಬಾಯಲ್ಲಿ ಸತ್ತೋದ್ರೆ ಚೆನ್ನಾಗಿರ್ತೀನಿ ಅಂತೀಯ? ಲೇಡೀಸ್ ಇದ್ದಾರೆ, ಜೆಂಟ್ಸ್ ಅಲ್ಲಿ ಇದ್ದಾರೆ, ಓದೋರಲ್ಲಿ ಇದ್ದೀರಿ, ಓದ್ದೇ ಇರೋರಲ್ಲಿ ಇದ್ದೀರಿ. ತರ ಮನೆ ಯಜಮಾನಿಗಿದೆ, ಯಜಮಾನಿಗೂ ಇದ್ದೀರಿ ಮನಸ್ಸು. ಪ್ಲೀಸ್, ನೀನು ಅನ್ಬೋದು ದೇವರು ಬಿಡಲ್ಲ. ಹಲ್ಲೆಲೂಯಾ. ಯಾವುದೋ ರೀತಿ ನಿನ್ನ ಎಳ್ಕೊಳ್ತಾರೆ. ಈಗ ಇವಾಗ ಎಳಿತಾ ಇದ್ದಾರೆ ವಾಕ್ಯಗಳಲ್ಲಿ, ಎಳಿತಾ ಇರೋದೇ ನಿನ್ನ ಭೂಮಿಯಿಂದ. ಅಪನಂಬಿಕೆಯಿಂದ ನಿನ್ನ ಎಳ್ಕೊಳ್ತಾ ಇದ್ದಾರೆ ದೇವರು. ಅವಿಶ್ವಾಸದಿಂದ ನಿನ್ನ ಎಳ್ಕೊಳ್ತಾ ಇದ್ದಾರೆ. ಮನುಷ್ಯ ಬುದ್ಧಿಯಿಂದ ನಿನ್ನ ಎಳ್ಕೊಳ್ತಾ ಇದ್ದಾರೆ. ನಬಿದೇಶ್ವರನ ಕೈಯಿಂದ ನಿನ್ನ ಎಳ್ಕೊಳ್ತಾ ಇದ್ದಾರೆ ದೇವರು. ಹೇರೋದನ ಕೈಯಿಂದ ನಿನ್ನ ದೇವರು ಎಳ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 10:28. ಬೇಗ ಫಾಸ್ಟ್ ಆಗೋದಿ. ಜ್ಞಾನೋಕ್ತಿಗಳು 10:28. ಚಿಕ್ಕ ಮಕ್ಕಳಿಗೆ ಲಾಸ್ಟ್ ಅಲ್ಲಿ ಪ್ರೇಯರ್ ಮಾಡ್ಬೇಕು, ನೆನಪಿರ್ಲಿ. ಸಿಸ್ಟರ ನಂಬಿಕೆಯೇ ಆನಂದ ಫಲ. ಸಿಸ್ಟರ ನಂಬಿಕೆಯೇ. ವಿದ್ಯಾರ್ಥಿ ಸಮಾಧಾನ ಇಲ್ಲ ಕುಟುಂಬಗಳಲ್ಲಿ. ಚೆನ್ನಾಗಿ ಓದಿ ಸಿಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಸಿಸ್ಟರ್ ಯಾರಂದ್ರೆ ದೇವರ ದೃಷ್ಟಿಯಲ್ಲಿ ಯೋಗ್ಯರು, ಸರಿಯಾಗಿ ದೇವರ ಹತ್ರ ನಡ್ಕೊಳ್ಳೋರು, ನೀತಿ ನ್ಯಾಯವನ್ನ, ಸತ್ಯ ಧರ್ಮವನ್ನ, ವಾಕ್ಯದ ಮೇಲೆ ಆಸೆಯನ್ನ, ಕ್ರಿಸ್ತನ ಮೇಲೆ, ರಾಜ್ಯದ ಮೇಲೆ ಆಸೆ ಇಟ್ಕೊಂಡಿರೋ ಶಿಸ್ತನು. ಇವನು ನಂಬಿಕೆಗೆ ಫಲ ಏನು? ಆನಂದ ಇದ್ದದಂತೆ. ಇವತ್ತು ಯಾರನ್ನ ಕೇಳಿ, ಯಾಕೋ ನನಗೆ ಸಮಾಧಾನ ಇಲ್ಲ, ಯಾಕೋ ಬೇಜಾರು, ಏನೋ ತರ ಬೇಜಾರು, ವಾರದಿನ ತರ ಬೇಜಾರು. ಯಾಕೆ ತರ? ವಾಕ್ಯ ಇಲ್ವಾ ನಿನ್ನಲ್ಲಿ? ದೇವ್ರ ಮೇಲೆ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಇಟ್ಟಿಲ್ವಾ? ಯಾಕೆ ಬೇಜಾರು? ಏನ್ ಬೇಜಾರು? ಮೊಬೈಲ್ ರೀಚಾರ್ಜ್ ಇಲ್ಲ ಅಂದ್ರೆ ಬೇಜಾರು, ನೆಟ್ ಇಲ್ಲ ಅಂದ್ರೆ ಬೇಜಾರು, ಕರೆಂಟ್ ಇಲ್ಲ ಅಂದ್ರೆ ಬೇಜಾರು, ದುಡ್ಡು ಇಲ್ಲ ಅಂದ್ರೆ ಬೇಜಾರು. ಈಗ ಯಾವ ಇಲ್ಲಂದ್ರೆ ಬೇಜಾರು ಆಗ್ಬಾರ್ದು. ನಿನ್ಗೆ ಬೈಬಲ್ ಇದೆ, ಯೇಸು ಇದ್ದಾರೆ, ಪರಲೋಕ ಇದೆ, ವಾಕ್ಯಗಳನ್ನ ಬಲಪಡಿಸುತ್ತದೆ. ಹಲ್ಲೆಲೂಯಾ, 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 ಆಮೆನ್. ನನ್ನ ಮಾತು ಕೇಳು. ಟಿವಿಯಲ್ಲಿ ಸುಖ ತಗೋಬೇಡ, ಸಂತೋಷ ತಗೋಬೇಡ. ಸೀರಿಯಲ್, ಟಿವಿ ಚಾನೆಲ್ಗಳಲ್ಲಿ, ಯೂಟ್ಯೂಬ್ ಅಲ್ಲಿ ಸಂತೋಷ ತಗೋಬೇಡ. ಅದಿಲ್ಲಂದ್ರೆ ನೀನ್ ಬೇಸರ ಆಗ್ತದೆ. ನೀನ್ ಯಾಕಂದ್ರೆ ನಿನ್ ನಂಬಿಕೆ ದೇವ್ರ ಮೇಲೆ ಇಲ್ಲ, ಅದಕ್ಕೆ ಆನಂದ ಇರಲ್ಲ ನಿನ್ ಲೈಫಲ್ಲಿ. ಅದಕ್ಕೆ ಬೇಸರ ಜಾಸ್ತಿ. ಒಂಥರ ಸಿಂಗಲ್ ಆಗಿರಕ್ಕೆ ಇಷ್ಟಪಡ್ತೀಯ, ಬೇಜಾರಾಗಿರ್ತೀಯ, ಚಿಂತೆಯಲ್ಲಿ ಇರ್ತೀಯ. ದೇವ್ರ ಮೇಲೆ ಭರವಸೆ ಇದ್ರೆ, ದೇವ್ರ ಮೇಲೆ ನಂಬಿಕೆ ಇಟ್ಟು ಕೇಳ್ಬೇಕು. ನಮ್ ಕಡೆ ಜನಕ್ಕೆ ನಿದ್ರೆ ಬರ್ತಾ ಇದೆ, ಕೆಲಸ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಆದಾಯ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಆರ್ಡರ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ವಾಕ್ಯಕ್ಕೆ ಗಮನ ಕೊಡಿ, ಭಾನುವಾರ ಬೇಗ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ರೆಡಿ ಆಗಿಲ್ವಾ? ಚೆನ್ನಾಗಿ ಪ್ರೇಯರ್ ಮಾಡಿ ಬಂದಿಲ್ವಾ? ಯಾಕೆ ಬೀಗ ಕೇಳ್ತಾ ಇದ್ರಿ ವಾಕ್ಯನ? ಇನ್ನು 12 ಗಂಟೆಗೆ 15 ನಿಮಿಷ ಇದೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಸ್ಟರ್ ನಂಬಿಕೆಯಲ್ಲಿ ಭರವಸೆ ಇರ್ತದಂತೆ, ಅವನಿಗೆ ಆನಂದ ಇರ್ತದಂತೆ, ಅವನಿಗೆ ಜೀವನದಲ್ಲಿ ಸಂತೋಷ ಇರ್ತದಂತೆ. ಯಾರಿಲ್ಲಂದ್ರು, ಏನಿಲ್ಲಂದ್ರು, ಕೆಲಸ ಇಲ್ಲಂದ್ರು, ಉದ್ಯೋಗ ಇಲ್ಲಂದ್ರು ಅವ್ರು ಖುಷಿಯಾಗಿರ್ತಾರ, ಹ್ಯಾಪಿ ಆಗಿರ್ತಾರ, ಸಂತೋಷವಾಗಿರ್ತಾರ. ಇವತ್ತು ಯಾರನ್ನ ಕೇಳಿ, ನನಗೆ ಸಮಾಧಾನ ಇಲ್ಲ, ನನಗೆ ಸಮಾಧಾನ, ನನಗೆ ಸಮಾಧಾನ ಇಲ್ಲ, ನನಗೆ ಸಮಾಧಾನ. ಏನ್ ಸಮಾಧಾನ ಇಲ್ಲ? ದೇವರು ಇಲ್ಲ, ಅದಕ್ಕೆ ಸಮಾಧಾನ ಇಲ್ಲ. ನಿನ್ ನಂಬಿಕೆಯಲ್ಲಿ ಆಸೆ ಇಟ್ಕೊಂಡಿಲ್ಲ, ಭರವಸೆ ಇಲ್ಲ, ಅದಕ್ಕೆ ನಿನ್ ಗೋಳು, ಬೇಜಾರ್, ಕಣ್ಣೀರು, ದುಃಖ, ಅವಮಾನ, ನಿಂತಿದೆ. ಪ್ಲೀಸ್, ದೇವರಾತ್ಮ ಮಾತಾಡ್ತಾ ಇದ್ದಾರೆ, ಕೇಳು.
ಆಮೆನ್. ಹಲ್ಲೆಲೂಯಾ. ಇಷ್ಟು ದಿನ ಹೇಳಿಸ್ಕೊಂತೀಯ, ಕೇಳಿ ಕೇಳಿ ನಿನ್ನ ದೇಹ, ನಿನ್ನ ಆತ್ಮ, ಪ್ರಾಣ, ಶರೀರ ಬ್ರಾಡ್ ಆಗ್ಬೇಕು, ಹೈಟ್ ಆಗ್ಬೇಕು, ಬೇಗ ನೂರ್ಬೇಕು, ದೀಪ ನಾಟ್ಕೋ. ಆಗ ಗಾಳಿ ಬೀಸಿ, ಮಳೆ ಬರಲಿ, ಪ್ರವಾಹ ಬರಲಿ, ಗಟ್ಟಿಯಾಗಿ ನಿಂತ್ಕೋತೀಯ, ಗಟ್ಟಿಯಾಗಿ ನಿಂತ್ಕೋತೀಯ. ಹಲ್ಲೆಲೂಯಾ. ಏನ್ ಮಾಡ್ತಿದೆ ರೋಗ ನಿನ್ನ, ಏನ್ ಮಾಡ್ತದೆ ಕಷ್ಟ ನಿನ್ನ, ಏನ್ ಮಾಡ್ತದೆ ಅವಮಾನ ನಿನ್ನ, ಏನ್ ಮಾಡ್ತಾನೆ ಮನುಷ್ಯ ನಿನ್ನ, ಏನ್ ಮಾಡ್ತಾನೆ ಸೈತಾನ ನಿನ್ನ. ಯಾರಿಗೆ ನೀನು ಎದುರ್ಬೇಕು ಗೊತ್ತಾ? ನಿನ್ನ ಆತ್ಮ ಶರೀರನ ಒಂದು ನರಕದಲ್ಲಾಗೋ ಯೇಸುವಿಗೆ ಭಯಪಡು. ಹಲ್ಲೆಲೂಯಾ. ನಾನು ಪ್ರಾಣಿಗೆ ಅಲ್ಲಾಡ್ತೀಯ, ಏನಿಲ್ದಿರೋ ಸೋತೋದಿರೋ ತಲೆ ಚಚ್ಚಿಸ್ಕೊಂಡಿರೋ ಸೈತಾನಿಗೆ ನಡೆಸ್ತೀಯ. ಹಲ್ಲೆಲೂಯಾ. ಆಮೆನ್. ಬರೀ ಉಸಿರಾಗಿರೋ ಮಾನವನಿಗೆ ಅದೃತ್ಯ, ಮಂತ್ರಿಗೆ ಅದೃತ್ಯ. ನಾವು ನಿನ್ನ ನಂಬಿಕೆ ದೇವರ ಮೇಲೆ ನೆಲೆಗೊಳ್ಳಿ. ನನ್ನ ವಾಕ್ಯವನ್ನು ನಾನೆಲ್ಲ ವಾಕ್ಯ ಸಮೇತ ಕೊಡ್ತಾರೆ, ದಯಮಾಡಿ ನಾನು ತಪ್ಪು ತಿಳ್ಕೊಬಾರ್ದು. ನನ್ನ ಮಾತುಗಳಲ್ಲ, ಎಷ್ಟು ಜನ ನನ್ನ ಮಾತುಗಳನ್ನು ಅನ್ಕೊಂತೀರಿ ಇವ್ರನ್ನ. ನಾನು ಯಾರ ದೃಷ್ಟಿಯಲ್ಲಿ ಇಟ್ಕೊತಾರೆ, ಏನಿದೆ ಅದನ್ನ ವಿವರಿಸ್ತಾ ಇದ್ದೀನಿ. ಕ್ಲೀನಾಗಿ ಸ್ವೀಕಾರ ಮಾಡ್ಕೊಂಡು ನಿನ್ನ ಲೈಫು ವಾಕ್ಯದಲ್ಲಿ ನಂಬಿಕೆಯಲ್ಲಿ ಬೆಳೀತೀಯ. ಆಮೆನ್. ಮತ್ತಾಯ 8:13 ಫಾಸ್ಟ್ ಆಗಿ ಓದಿ. ಇನ್ನೊಬ್ರು ಮತ್ತಾಯ 9:22 8:13 ಓದಿ. 8:30 ಮ್ಯಾಥ್ಯೂ 8:30 ಬೇಗ. ನೀನು ನಂಬಿದಂತೆ ನಿನಗಾಗ್ಲಿ. ಏನಂತ ನಂಬ್ತೀಯ ನೀನು? ನನ್ಗೆ ಈ ಕಣ್ಣೀರು ಹೋಗಲ್ಲ, ಈ ಕಷ್ಟ ತೀರಲ್ಲ, ಈ ನಾನು ಬಿಸ್ನೆಸ್ ಅಲ್ಲಿ ಮೇಲೆ ಬರಲ್ಲ, ನಾನು ಯಾವತ್ತಿಗೂ ನಾನು ಫೇಮಸ್ ಆಗಲ್ಲ, ನನ್ನ ಮಗ ಚೇಂಜ್ ಆಗಲ್ಲ, ನನ್ನ ಮಗಳು ಚೇಂಜ್ ಆಗಲ್ಲ, ನನ್ನ ಗಂಡ ಚೇಂಜ್ ಆಗಲ್ಲ, ನನ್ನ ಹೆಂಡತಿ ಚೇಂಜ್ ಆಗಲ್ಲ, ನನ್ನ ಅತ್ತೆ ಚೇಂಜ್ ಆಗಲ್ಲ, ನನ್ನ ಸೊಸೆ ಚೇಂಜ್ ಆಗಲ್ಲ. ಇದೇ ತರ ಇರೋದು ನಮ್ಗೆ ನಂಬಿಕೆ ಇವತ್ತು. ನೀನ್ ನಂಬದಾಗೆ ನಿನ್ಗಾಗುತ್ತೆ. ನಿನ್ ಮಗ ಕತ್ತೆ ಅಂದ್ರೆ ಕತ್ತೆ ಆಗ್ತಾನೆ, ಐಸಾಕ್ ಅಂದ್ರೆ ಐಸಾಕ್ ಆಗ್ತಾನೆ, ಅಬ್ರಾಹಂ ಅಂದ್ರೆ ಅಬ್ರಾಹಂ ಆಗ್ತಾನೆ, ಮೋಶೆ ಅಂದ್ರೆ ಮೋಶೆ ಆಗ್ತಾನೆ. ನಾನ್ ಮೇಲೆ ಬರ್ತೀನಿ ಅಂದ್ರೆ ಬರ್ತೀಯ, ಬರಲ್ಲ ಅಂದ್ರೆ ಬರಲ್ಲ. ನಾನು ಒಳ್ಳೆ ಪ್ರಾರ್ಥನೆ ಮಾಡೋದು ಆಗ್ತೀನಿ ಅಂದ್ರೆ ಆಗ್ತೀನಿ, ಇಲ್ಲಾಂದ್ರೆ ಆಗಲ್ಲ. ಬರ್ಲೋಕ್ ಹೋಗ್ತೀನಿ ಅಂದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಲ್ಲ. ನಿನ್ನ ಹತ್ರ ಇದೆ, ನಿನ್ನ ನಾಲ್ಗೆಲ್ಲ ಇದೆ, ನಿನ್ನ ನಾಲ್ಗೆಲ್ಲ ಇದೆ. ಅದೇ ಅರ್ಥ, ಇನ್ನೇನ ಅರ್ಥ ಇಲ್ಲ ಈ ವಾಕ್ಯ. ನೀನ್ ನಂಬಿದಂತೆ ನಿನ್ಗಾಗ್ಲಿ. ನೀನ್ ಒಳ್ಳೇದಂದ್ರೆ ಒಳ್ಳೇದಾಗ್ಲಿ, ಕೆಟ್ಟದಂದ್ರೆ ಕೆಟ್ಟದಾಗ್ಲಿ. ಏಸು ಬಿಡಿಸ್ತಾರೆ ಅಂದ್ರೆ ಬಿಡಿಸ್ತಾರೆ, ಬಿಡಿಸಲ್ಲ ಅಂದ್ರೆ ಬಿಡಿಸಲ್ಲ. ನೀನ್ ಬಿಡಿಸ್ತಾರೆ ಅಂದ್ರೆ ಬಿಡಿಸ್ತಾರೆ, ನೀನ್ ಬಿಡಿಸಲ್ಲ ಅಂದ್ರೆ ಬಿಡಿಸಲ್ಲ. ಆಗಲ್ಲ ಈ ಪ್ರಾಬ್ಲಮ್ ಯೇಸು ಸ್ವಾಮಿ ಕೈಲಂದ್ರೆ ಆಗಲ್ಲ. ಆಗ್ತೈತೆ ಅಂದ್ರೆ ಆಗ್ತೈತೆ, ತಿರ್ಗಾ 1 ಅವರ್ ಬಿಟ್ಟು ಆಗ್ತೈತೆ ಅಂದ್ರೆ ಆಗ್ತೈತೆ. 1 ಅವರ್ ಇಂದ ಆಗಲ್ಲ ಅಂದ್ರೆ 1 ಅವರ್ ಆದ್ಮೇಲೆ ಆಗ್ತೈತೆ ಅಂತೀಯಲ್ಲ, ಆಗ್ತೈತೆ. ಅರ್ಥ ಆಯ್ತು ಈಗ ನಾನು ಹೇಳ್ತಾ ಇರೋದು? ನೀನ್ ನಂಬಿದಂತೆ ನಿನ್ಗಾಗ್ಲಿ. ಆಮೆನ್. ನೀನ್ ಬಂದು ಅವ್ರು ಹೊಡಿತಾರೆ ಹೊಡಿತಾರೆ, ಪ್ರೇಯರ್ ಮಾಡಿ ದೇವ್ರ ಹತ್ರ ಕೇಳ್ಕೊ. ನೀನ್ ಶತ್ರು ಮನೆಯವ್ರಿಗೂ ಬಂದು ಕೂಲಾಗಿ ಮಾತಾಡ್ಬಿಟ್ಟು ಹೋಗ್ತಾರೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ಬಂದು ಹೊಡಿತಾರೆ ಅಂದ್ರೆ ಹೊಡಿತಾರೆ, ಗಲಾಟೆ ಬರ್ತಾರೆ ಅಂದ್ರೆ ಬರ್ತಾರೆ. ಬರ್ಬಾರ್ದು ದೇವ್ರೆ ಅಂತ ಮನಕಾಲ ಹಾಕು. ಬರಲ್ಲ ಅಂತ ಪಕ್ಕದಲ್ಲಿ ಇರೋರ್ಗೆ ಹೇಳು, ಬರಲ್ಲ. ಬರ್ತಾರೆ ಅಂದ್ರೆ ಬರ್ತಾರೆ, ಹೊಡಿತಾರೆ ಅಂದ್ರೆ ಹೊಡಿತಾರೆ. ಇದೇ ಈ ವಾಕ್ಯದ ರಹಸ್ಯ. ನೀನು ಬೇರೆ ಇದೆಯಾ? ಪ್ಲೀಸ್ ನಿನ್ ಬಾಯಿ ಏನ್ ಬಿದ್ದಿದ್ದೋ ಅದನ್ನ ಕಟ್ ಮಾಡ್ತೀನಿ. ಒಳ್ಳೇದು ಬಿದ್ದಿದ್ರೆ ಒಳ್ಳೇದು ಬಿದ್ದರೆ, ಕೆಟ್ಟದ್ದು ಬಿದ್ದಿದ್ರೆ ಕೆಟ್ಟದನ್ನೇ ಕುಯ್ಬೋದು. ಕಾಂಗ್ರೆಸ್ ಗಿಡ ಬಿದ್ದಿದ್ರೆ ಕಾಂಗ್ರೆಸ್ ಗಿಡ, ಅವರೇಕಾಯಿ ಬಿದ್ದಿದ್ರೆ ಅವರೇಕಾಯಿ. ಆಮೇಲೆ ಮುಳ್ಳು ಗಿಡ ಬಿದ್ದಿದ್ರೆ ಮುಳ್ಳು ಗಿಡ, ಖರ್ಜೂರ ಗಿಡ ಬಿದ್ದಿದ್ರೆ ಖರ್ಜೂರ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ ಬಾಯಿ ಏನ್ ಹೇಳ್ತದೋ ದೇವರು ಅದನ್ನು ನೆರವೇರಿಸ್ತಾನೆ. ಒಳ್ಳೇದು ಹೇಳ್ತೀಯಾ, ಒಳ್ಳೇದು ನೆರವೇರಿಸ್ತಾನೆ. ಕೆಟ್ಟದ್ದು ಹೇಳ್ತೀಯಾ, ಕೆಟ್ಟದ್ದು ನೆರವೇರಿಸ್ತಾನೆ. ಆಮೇಲೆ ಕತ್ತೆ ಆಗ್ತಿ ಅಂದ್ರೆ ನಿನ್ ಮಗಳು ಕತ್ತೆನೇ ಆಗ್ತಾಳೆ. ಊರೆಲ್ಲ ತಿರ್ಕೊಂಡು ಬರ್ತಾಳೆ ಸಾಯಂಕಾಲ ರಾತ್ರಿ. ನಿಜವಾಗಿ ಒಬ್ಬ ಎಸ್ತೇರಾದಂತ ಪ್ರೇಯರ್ ಮಾಡು, ಎಸ್ತೇರ ಆಗ್ತಾಳೆ. ನಿನ್ ಕತ್ತೆ ಅಂದ್ರೆ ಪಕ್ಕ ಕುದುರೆನೇ ಆಗುತ್ತೆ. ಒಂದತ್ರ ನಿಲ್ಲಲ್ಲ ಅಂದ್ರೆ ನಿಲ್ಲಲ್ಲ, ನಿಲ್ಲಿ ಅಂತ ಪ್ರೇಯರ್ ಮಾಡು, ನಿಲ್ತೈತೆ. ನಿನ್ ಬಾಯಿಂದ ಏನ್ ಹೇಳ್ತೀಯೋ ಅದು ದೇವರು ನೆರವೇರಿಸ್ತಾನೆ. ನಿನ್ ಬಾಯಿಂದ ಏನ್ ನುಡಿ
ನುಡಿದಿದೆಯೋ ಅದನ್ನ ವೇದ ವಾಕ್ಯ ತರ ವಾಗ್ದಾನ ತರ ದೇವರು ಮಾಡ್ತಾರೆ. ಆಮೆನ್, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ, ಥ್ಯಾಂಕ್ ಯು ಜೀಸಸ್. ಕರೆಕ್ಟ್ ತಾನೆ? ಸಾಲ ಇದ್ದರೆ ಇರೋಕ್ಕಾಗಲ್ಲ, ಸಾಲ ಮಾಡಲೇಬೇಕು. ಮಾಡಿಕೊಂಡೇ ಇದ್ದೇನೆ, ಬಿಡಿಸ್ತಾನೇನೋ ಬಿಡಿಸ್ತಾನೆ. ಸಾಲ ಇಲ್ದಿರ ಇರೋಕ್ಕಾಗಲ್ಲ, ಸಾಲ ಇಲ್ದಿರ ಮಾಡೋಕ್ಕಾಗಲ್ಲ. ಸಾಲ ಮಾಡಿದ್ರೇನೆ ಲೈಫ್. ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ಕೊಂಡೇ ಇರ್ತೀವಿ. ಸುಳ್ಳು ಹೇಳಿದ್ರ ಆಗಲ್ಲ, ಸತ್ಯ ಹೇಳ್ಕೊಂಡು ಆಗ್ತೈತೆ. ಆಮೆನ್, ಹಲ್ಲೆಲೂಯಾ. ಏನ್ ಮಾಡಿದ್ರು ಸಾಲ ಮಾಡಿದ್ರೆ ನನಗೆ ಅಂತಿದ್ರೆ ನಿನ್ನ ಒಳಗಡೆ ಅದೇ ನಿನ್ನಲ್ಲಿ ನೆರವೇರುತ್ತೆ. ಸಾಲ ಇದ್ರೆ ನಾನು ಹೋಗ್ಬೇಕಂದ್ರೆ ನೀನ್ ಬಾಯಿಂದ ಬಿದ್ದಿದ್ರೇನೆ ದೇವರು ಅದನ್ನ ಪರಲೋಕದಿಂದ ಸ್ಯಾಂಕ್ಷನ್ ಮಾಡ್ತಾರೆ. ಕೆಲವು ತಿಂಗಳು, ಕೆಲವು ವರ್ಷ, ಕೆಲವು ದಿನಗಳು ಬಿಟ್ಟು ದೇವ್ರೆ ನಾನು ಅದರಿಂದ ಹೊರಗಡೆ ಬರ್ತೀನಿ, ನೀನು ಮಾಡ್ತೀಯಾ, ಇದೊಂದು ಸಾರಿ ಕ್ಲಿಯರ್ ಮಾಡು, ಇನ್ಮೇಲೆ ಯಾವತ್ತೂ ನಾನು ಭಾರ ಹಾಕಲ್ಲ, ಕಷ್ಟ ಬಂದ್ರೆ ನೀನು ಪ್ರೇಯರ್ ಮಾಡ್ತೀನಿ, ನಾನು ನಿನ್ನ ಕೇಳ್ಕೊಂತೀನಿ, ಕೊಡೋ ತನಕ ವೇಟ್ ಮಾಡ್ತೀನಿ, ಎತ್ಕೊಂಡು ಹೋಗಿ ತಗೊಂಡ್ಬಂದು ನಮ್ಮ ಮನೇಲಿ ಇಟ್ಕೊತೀನಿ, ನಾನು ಜೋಬಲ್ಲಿ ಇಟ್ಕೊತೀನಿ, ನಾನು ಕಬೋರ್ಡಲ್ಲಿ ಇಡ್ತೀನಿ. ನೀನೇನ್ ಬಿದ್ದಿದೆಯೋ ಅದನ್ನ ಕುಂತಿ, ನೀನೇನ್ ಹೇಳ್ತೀಯ ನಿಮ್ಮ ಮಕ್ಕಳಿಗೆ ಅದೇ ಆಗ್ತಾರೆ. ಗಂಡಸರು ಸರಿ ಇರಲ್ಲ, ಸರಿ ಮಾಡೋ ಸರಿ ಆಗ್ತದೆ, ಸರಿ ಆಗ್ಬೇಕಾದ್ರೆ ಪ್ರೇಯರ್ ಮಾಡೋ ಸರಿ ಆಗ್ತದೆ. ನೆಕ್ಸ್ಟ್ ವಾಕ್ಯ, ಹಲ್ಲೆಲೂಯಾ. ಮತ್ತಾಯ 9:22, ಮತ್ತಾಯ 15:28 ಇನ್ನೊಬ್ರು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನ ಪೈಲ್ಸ್ ಪ್ರಾಬ್ಲಮ್ ಇಂದ, ಆರ್ಥೈಟಿಸ್ ಪ್ರಾಬ್ಲಮ್ ಇಂದ, ಆಮೇಲೆ ಸ್ಪೈನ್ ಫ್ಲೂ ಪ್ರಾಬ್ಲಮ್ ಇಂದ, ಡೆಂಗು ಜ್ವರದಿಂದ, ಇದು ಚಿಕನ್ ಗುನ್ಯದಿಂದ, ಶುಗರ್, ಬಿಪಿ, ಇನ್ನೇನು ಹೊಟ್ಟೆ ಸಮಸ್ಯೆ, ಮೈಗ್ರೇನ್, ತಲೆನೋವು, ಕತ್ತು ನೋವು, ಬೆನ್ನು ನೋವು, ಸೊಂಟ ನೋವು, ಕ್ಯಾನ್ಸರ್, ಪ್ರತಿ ಇವುಗಳಿಂದ ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥಪಡಿಸ್ತದೆ. ನಿನ್ನ ನಂಬಿಕೆ ಇಲ್ಲದ್ರೆ ಮೇಲ್ ಮಾಡಲ್ಲ. ನಿನ್ನ ನಂಬಿಕೆಯಿಂದ ಮನೇಲಿ ಪ್ರೇಯರ್ ಮಾಡಿ ಹೀಲ್ ಮಾಡ್ತಾರೆ. ಪಾಸ್ಟೇ ಬೇಕಾಗಿಲ್ಲ, ನಿನ್ನ ನಂಬಿಕೆ ಮುಂದ್ಗಡೆ ಅಲ್ಲೇ ನಿನ್ನನ್ನ ಮುಟ್ಟಿ ಸ್ವಸ್ಥ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಇರಲಿ, ಎಂತ ರೋಗನ ಇರಲಿ, ಕೊರೋನಾ ರೋಗನ ಇರಲಿ, ನಂಬಿಕೆ. ಅಮ್ಮ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ನಂಬಿಕೆಯಿಂದ ಧೈರ್ಯವಾಗಿ ಮನೆಗೆ ಹೋಗು. 12 ವರ್ಷ ರಕ್ತ ಕುಸುಮ ರೋಗಿಯಾಗಿದ್ದೆ, ದುಡ್ಡೆಲ್ಲ ಖಾಲಿ ಆಯ್ತು, ವೈದ್ಯರೆಲ್ಲ ನಿನ್ನನ್ನು ಬಿಟ್ಟರು. ಈಗ ನಂಬಿಕೆಯಿಂದ ಹಿಂದ್ಗಡೆ ಬಂದ ನನ್ನ ಬಟ್ಟೆಯನ್ನು ಮುಟ್ಟಿದೆ. ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿದೆ. ನಿನ್ನ ನೋಡ್ಬೇಕಷ್ಟೇ ನನಗಿದ್ದು. ಹೋಗು, ನೋಡ್ಬಿಟ್ಟೆ ಸ್ವಸ್ಥ ಮಾಡಿದ್ರೆ ನಾನೇ, ನೀನು ಸ್ವಸ್ಥತೆ ಆಗಿದೆ. ನಿನ್ನ ನಂಬಿಕೆ ಹೋಗು. ನಿನ್ ಮೇಲೆ ನಾನು ಕೈ ಇಟ್ಟಿಲ್ಲ, ನಿನಗೆ ದೇವರನ್ನು ಕೇಳ್ಕೊಳ್ಳಿಲ್ಲ, ನಿನ್ನ ನಂಬಿಕೆಯನ್ನು ಮುಟ್ಟಿದೆ, ಸ್ವಸ್ಥಲಾದೆ. ಹಲ್ಲೆಲೂಯಾ. ಮತ್ತೆ 18:28 ಓದಿ. ಆಗ ಯೇಸು ಆಕೆಗೆ, ಅಮ್ಮ ನಿನ್ನ ನಂಬಿಕೆ ಬಹಳ, ಸಾರಿ ಸಿಸ್ಟರ್, ನಿನ್ನ ನಂಬಿಕೆ ಬಹಳ, ಕರೆಕ್ಟ್, ಕಂಟಿನ್ಯೂ ಮಾಡಿ ಸಿಸ್ಟರ್. ನಿನ್ನ ಮನಸ್ಸಿನಂತೆ ಆಗಲಿ. ನನ್ನ ಮಗಳು ಅಲ್ಲಿ ಮೇಲಾಗಲಿ ಅಂತ ನೀನು ಕೇಳ್ತಾ ಇದೆಯಲ್ಲ, ಹೋಗು. ನಿನ್ನ ಮಗಳು ದೆವ್ವದಿಂದ ಒದ್ದಾಡ್ತಾ ಇದ್ದಾಳೆ, ಮನಸ್ಸಿನಲ್ಲಿ ಕಿರಿಸ್ತಾ ಇದ್ದಾಳೆ, ಅನಿಸ್ತಾ ಇದ್ದಾಳೆ, ಬಹಳ ವೇದನೆ ಪಡ್ತಾ ಇದ್ದಾಳೆ. ಹೋಗು, ಸೈಲೆಂಟ್ ಆಗಿ ಮಲಗಿರ್ತದೆ ಹೋಗೋಷ್ಟೊತ್ತಿಗೆ. ಅದೆಷ್ಟು ದಿನದಿಂದ ಇತ್ತು, ಎಷ್ಟು ವರ್ಷದಿಂದ ಇತ್ತು. ಆ ಅಮ್ಮ ಕೆಲಸ ಮಾಡೋಕ್ಕಾಗಲಿಲ್ಲ, ಬಿಟ್ಬಿಟ್ಟು ಕೆಲಸಕ್ಕೆ ಹೋಗೋಕ್ಕಾಗಿಲ್ಲೇನೋ, ನಿದ್ರೆ ಮಾಡೋಕ್ಕಾಗಿಲ್ಲೇನೋ, ಆ ಮಗು ಪೀಡಿಸ್ತಾ ಇದ್ದೇನೋ, ಆ ದೆವ್ವ ನೀನ್ ಹೇಳ್ದಂಗೆ ಸ್ವಸ್ಥ ಆಗಿರ್ತದೆ. ಹೋಗು ಮನೆಗೆ. ನಿನ್ನ ನಂಬಿಕೆ ದೊಡ್ಡದು ಅಮ್ಮ, ನಿನ್ನ ನಂಬಿಕೆ ದೊಡ್ಡದು. ಇವತ್ತು ಹೇಳ್ತೀನಿ, ಸ್ತ್ರೀಯರಿಗೆ ನಂಬಿಕೆ ಜಾಸ್ತಿ ಪುರುಷರಿಗಿಂತ. ಗಂಡಸರಿಗೆ ಯಾರು ಗೊತ್ತಾ, ಪುಲ್ಪಿಟ್ ಮೇಲೆ ನಿಂತಿರ್ತಾರಲ್ಲ ಅವ್ರಿಗೆ ಜಾಸ್ತಿ ನಂಬಿಕೆ. ಅವ್ರು ಯಾರಂದ್ರೆ ಛತ್ರದಲ್ಲಿ ಭಟ್ರ ಕೆಲಸ ಮಾಡೋದು, ಮನೆಗಳಲ್ಲಿ ಯಾರು ಅಡಿಗೆ ಮಾಡೋದು, ಹೆಂಗಸರು. ಅವ್ರ ಚರ್ಚೆಯಲ್ಲಿರೋ ಸ್ತ್ರೀಯರು ಪುಲ್ಪಿಟ್ ಮೇಲೆ ನಿಂತು ವಾಕ್ಯ ಹೇಳ್ತಾರಲ್ಲ, ಅವರಿಗೆ ನಂಬಿಕೆ. ಬ್ರದರ್ಸ್ ಯಾರೋ ಕೆಲವರು ಮಾತ್ರ ಕೂತಿರೋ ನಂಬಿಕೆಯಿಂದ ಕೇಳೋರು ಫುಲ್ ಕಡಿಮೆ. ಸಿಸ್ಟರ್ಸ್ಗೆ ನಂಬಿಕೆ ಜಾಸ್ತಿ. ಅದಕ್ಕೆ ನೀವು ಮನೆಯನ್ನ, ನಿಮ್ಮ ಗಂಡನ್ನ, ಮಕ್ಕಳನ್ನ ನಂಬಿಕೆಯಲ್ಲಿ ತುಂಬಿಸ್ಕೊಳ್ಳಿ, ಪ್ರೇಯರ್ ಮಾಡಿ ಮಾಡಿ. ಅಮ್ಮ ನಿನ್ನ ನಂಬಿಕೆ ದೊಡ್ಡದು. ನೀನ್ ಪ್ರೇಯರ್ ಮಾಡ್ತಾ
ಮೇಯಿಸಿದೀನಿ, ಹೋಗು, ಸಮಾಧಾನವಾಗಿರ್ತದೆ ನಿನ್ ಮನೆ, ನಿನ್ ಮಗು, ನಿನ್ ಗಂಡ, ನಿನ್ ಮಕ್ಕಳು. ಹಲ್ಲೆಲೂಯಾ. ಯಾರು ಕಾಣಿಸಿದ್ದು ಫಸ್ಟ್? ಯೇಸು ಸ್ವಾಮಿ. ಬ್ರದರ್ಸ್ ಬೇಜಾರಾಗ್ತದೆ, ನಾನು ಬ್ರದರ್. ಯಾರು ಫಸ್ಟ್ ಕಾಣಿಸಿದ್ದು? ಯಾರು ಫಸ್ಟ್ ಕಾಣಿಸಿದ್ದು? ಜೀಸಸ್. ಮಗ್ದಲದ ಮರಿಗಳಿಗೆ 7 ದೆವ್ವ ಇದ್ದಾಗೆ, ಬಲೆ ಕೆಟ್ಟು ಒಂದು ಇದಿತ್ತು ಆಕೆ ಎದುರ ಒಂದು ಕೆಲಸ, ಆಕೆಗೆ ಫಸ್ಟ್ ಕಾಣಿಸ್ಕೊಂತಾನೆ. ಆಮೇಲೆ ಒಂದು ಚರ್ಚಲ್ಲಿ 500 ಜನ ಗಂಡಸರಿದ್ರೆ 800 ಜನ ಹೆಂಗಸರಿರ್ತಾರೆ. ಎಲ್ಲ ಚರ್ಚಲ್ಲಿ ಇದೇ ಗುಂಪಿ. 500 ಜನ ಗಂಡಸರಿದ್ರೆ 800 ಜನ. ಯಾರು ಜಾಸ್ತಿ ಇದ್ದಾರೆ? ಚಿಲ್ಡ್ರನ್ಸ್ ಒಂದು 300 ಜನ. ಹಿಂಗೆ ಲೆಕ್ಕ ಬೈಬಲ್. ಅದಕ್ಕೆ ಆ ರೊಟ್ಟಿ ವಿಷಯದಲ್ಲಿ ಹೇಳುವಾಗ 5000 ಗಂಡಸರು ಅಂತ ಹೇಳಿ, ಹೆಂಗಸರು ಹೇಳಿಲ್ಲ, ಹೆಂಗಸರಿದ್ದಾರೆ ಅಲ್ಲಿ 5000 ಗಂಡಸರೇ ಇದ್ರು. ಬೇಕಿದ್ರೆ ನೀವು ಲೆಕ್ಕ ಕೊಡಿ ಅಂತ ಅದ್ರ ಅರ್ಥ. 5000 ಗಂಡಸರಿದ್ರೆ 8000 ಹೆಂಗಸರು. ಹೆಂಗಸರೇ ಫಸ್ಟ್ ಚರ್ಚಿಗೆ ಬರೋದು, ಹೆಂಗಸರೇ ವಾಕ್ಯ ಕೇಳೋದು, ಹೆಂಗಸರೇ ಫಸ್ಟ್ ಮನೆಗೆ, ಆಮೇಲೆ ಗಂಡಸರು ಅವ್ರ ಹಿಂದೆ ಬರ್ತಾರೆ. ಪ್ರೇಯರ್ ಕೇಳಿ 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 ಬರ್ತಾರೆ. ಆಮೇಲೆ ಇಲ್ಲಿ ಕೆಲವು ಸಿಸ್ಟರ್ಸ್ ಕೂತಿದ್ದೀರಾ, ಅವನು ಕೂಡ ಮುತ್ತಾಗಿ ವಾಕ್ಯ ನೀನ್ ಬಾಗಿಲು ತರಿ ದೇವರಿಗೆ. ದೇವರು ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ನಂಬಿಕೆಯಿಂದ ಬಾಗಿಲು ತರಿ. ಸಂಶಯವಾಗಿದೆಯಾ? ನಂಬಿಕೆಯಿಂದ ಬಾಗಿಲು ತೆಗಿ ಸಿಸ್ಟರ್. ನಿನ್ನ ಜೀವನದಲ್ಲಿ ಬಹಳ ದೇವರು ಕ್ರಿಯೆ ಮಾಡ್ಬೇಕಂತಿದ್ದಾನೆ. ನಿನ್ನ ಹೃದಯ ಬಾಗಿಲನ್ನ ದೇವರು ತರ್ತಾ ಇದ್ದಾನೆ. ಸರಿ, ಆತನು ನಿನ್ನ ಒಳಗಡೆ ಬಂದು ಊಟ ಮಾಡ್ತಾನೆ, ನೀನು ಆತನ ಸಂಗಡ ಊಟ ಮಾಡ್ತೀಯಾ. ಇದೆಲ್ಲ ನಂಬಿಕೆಯಿಂದ ನಡೆಯುವ ಕಾರ್ಯ. ಮತ್ತಾಯ ಹಲ್ಲೆಲೂಯಾ 15, 17, 20. ಸಾಸಿವೆ ಕಾಲಷ್ಟು ನಂಬಿಕೆ ಇರಲಿ ನಿಮಗೆ. ಅಟ್ಲೀಸ್ಟ್ ಸಾಸಿವೆ ಕಾಲಷ್ಟು ನಂಬಿಕೆ ಇರಲಿ. ಸಾಸಿವೆ ಕಾಳು ಇರೋ ಬೀಜಗಳಲ್ಲಿ ಚಿಕ್ಕದು. ಆಮೇಲೆ ಅದು ಪರಲೋಕ ರಾಜ್ಯಕ್ಕೆ ಹೋಲಿಕೆ. ಹಲ್ಲೆಲೂಯಾ. ಮತ್ತಾಯ 13ನೇ ಅಧ್ಯಾಯ 31ರಿಂದ 32ನೇ ವಚನದಲ್ಲಿ ಸಾಸಿವೆ ಕಾಳು, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಸಮಾನವಾಗಿದೆ ಅಂತ ಹೇಳ್ತಾರೆ. ಅದೇ ಯೇಸು ಕ್ರಿಸ್ತನು. ಈಗ ನಾನು ನಿನಗೆ ವಾಕ್ಯ ಕೊಡ್ತಾ ಇರೋದು 15ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಿನಗೆ ಸಾಸಿವೆ ಕಾಲಷ್ಟಾದ್ರೂ ನಂಬಿಕೆ ಇರಲಿ. ಈ ಬೆಟ್ಟನ, ಈ ಮಲೆನ, ಈ ಮೌಂಟೇನ್ ನ, ಈ ಕೊಂಡನಿ ಹಲ್ಲೆಲೂಯಾ ಕಿತ್ಕೊಂಡೋಗಿ ಸಮುದ್ರದಲ್ಲಿ ಬೀಳದ್ರೆ ಅದು ಹಾಗೆ ಆಗ್ತಿತ್ತು. ಒಂದು ಕಷ್ಟನ ನೋಡಿ ಹೇಳು, ಆಮೇಲೆ ಕಷ್ಟ, ನನ್ನ ಮನೆಯನ್ನು ಬಿಟ್ಟೋಗು, ನನ್ನ ಗಂಡನನ್ನ ಬಿಟ್ಟೋಗು, ನನ್ನ ಬಿಸ್ನೆಸ್ ಅನ್ನ ಬಿಟ್ಟೋಗು, ನನ್ನ ಮಕ್ಕಳ ಎಜುಕೇಶನ್ ಬಿಟ್ಟೋಗು, ನನ್ನ ಗರ್ಭವನ್ನ ಬಿಟ್ಟೋಗು, ನನ್ನ ಕುಟುಂಬವನ್ನ ಬಿಟ್ಟೋಗು, ನನ್ನ ಗಂಡ ಹೆಂಡತಿಯನ್ನ ಬಿಟ್ಟೋಗು ಅಂತ ಆಜ್ಞೆಯನ್ನ ಕೊಡು. ಬಿಟ್ಟು ಹೋಗಿರ್ತೇನೆ. ಹಲ್ಲೆಲೂಯಾ. ನೀನ್ ಸುಮ್ಮನೆ ಇದ್ರೆ ಅಲ್ಲೇ ಇರ್ತದೆ. ಆಜ್ಞಾಪಿಸಿದ್ರೆ ಜೇನು ಬಾಬಿಲ್ ಮುಂದೆ ಬೆಟ್ಟ ನಿಂತಿಲ್ಲ. ಈ ಮನೆಗೆ ಒಂದು ಓದಿ 4ನೇ ಅಧ್ಯಾಯ 6ನೇ ವಚನ ಜಕಾರ್ಯ ಗ್ರಂಥ. ಜೇನು ಬಾಬೇಲ್ ಹೇಳ್ತಾರೆ, ಏಯ್ ಬೆಟ್ಟವೇ, ಈ ಜೇನು ಬಾಬೇಲ್ನ ಮುಂದೆ ನೀನ್ ಯಾರು? ನೀನ್ ಯಾರು? ಈ ಕಷ್ಟ ನೀನ್ ಯಾರು? ಈ ವಿರೋಧಿ ನೀನ್ ಯಾರು? ನೆಲಸಮ ನೀನು. ಲೆವೆಲ್ ಶಕಬಾಲನು ವಿಕಬಾಲನು ವಿಕಬಾಲನು ವಿಶಕಬಾಬಾ ಶಬ್ದ ರಾಗ ಮುಂದೆ ಇರೋ ಬೆಟ್ಟಗಳೆಲ್ಲ ಹೋಗ್ತಾ ಇದೆ. ಆಜ್ಞಾಪಿಸಿ ಹೇಳಿ ಕಣ್ಮುಚ್ಕೊಂಡು ಆಜ್ಞೆ ಕೊಡು. ಯಾವ ಕಷ್ಟಗಳಿದೆ ಆಜ್ಞೆ ಕೊಡು, ಕಣ್ಮುಚ್ಕೋ ಬೇಗ. ದೇವರ ಆತ್ಮನ ಕ್ರಿಯೆ ಆಜ್ಞೆ ಕೊಡು, ಬೇಗ ತೊಲಗಿ ಹೋಗ್ತದೆ ನಿಮ್ಮ ಮುಂದ್ಗಡೆ. ಶಕ ಬಾಲ ಕೂಡು ರಾಗ ಬಾಲ ಬೇಗ ಹೇಳ್ಬೇಕು. ಶಕ ರಾಗ ರಾಮ ಬೇಗ ಹೇಳು. ಸುದೀಕ ಬಾಲ ಕುಂದಿ ಬಾಬ ಲಂದು ವೀಕ್ಷ ಬಾಬ ಹೇಳು. ಎಷ್ಟು ಬೆಟ್ಟಗಳಿದೆ ಹೇಳು, ತೊಲಗಿ ಹೋಗ್ತದೆ ಹೇಳು ನಂಬಿಕೆಯಿಂದ. ಹೇಳ್ಬೇಕು ನಂಬಿಕೆಯಿಂದ. ಶಕ ಬಾಲ ಕೂಡು ರಾಗ ಬಾಲ ಪ್ರತಿಯೊಬ್ಬರು ಕಷ್ಟ ಜ್ಞಾಪಕ ಮಾಡಲಿ ರಾಜ, ಪ್ರತಿಯೊಬ್ಬರು ಕಷ್ಟ ಜ್ಞಾಪಕ ಮಾಡಲಿ ರಾಜ, ಪ್ರತಿಯೊಬ್ಬರು ಅವಮಾನ ಜ್ಞಾಪಕ ಮಾಡಲಿ ರಾಜ, ಪ್ರತಿಯೊಬ್ಬರು ಕೊರತೆಗಳು ಜ್ಞಾಪಕ ಮಾಡಲಿ ರಾಜ, ಪ್ರತಿಯೊಬ್ಬರು ರೋಗ ಬಲಹೀನತೆಗಳು ಜ್ಞಾಪಕ ಮಾಡಲಿ ರಾಜ. ಹೊರಡಿಸುವ ಹೇಳಿ ಹೇಳಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಯೋಹಾನ 15
46 ಪಾಸ್ಟರ್ ಓದಿ. ಅದೆಲ್ಲ ಬಿಟ್ಟು ಕೊಡಬಾರ್ದು, ಬರ್ಕೊಳ್ಳೋದು ಒಬ್ರು ಬಿಟ್ಬಿಟ್ಟು ಆಮೇಲೆ ಕೊಡ್ತೀನಿ. ಅವ್ರು ಯಾರನ್ನ ಪಾಸ್ಟರ್ ವಾಕ್ಯ ಓದಬೇಕು. 15:46 ಸಾರಿ ಹಲ್ಲೆಲೂಯಾ ಸಾರಿ 6ನೇ ವಚನ. ನೀವು ನನ್ನನ್ನು ಬಿಟ್ಟು ಏನು ಮಾಡಕ್ಕಾಗಲ್ಲ. ಯಾರು ನನ್ನಲ್ಲಿರಲು ಆ ಕೊಂಬೆಗಳನ್ನ ಕಟ್ ಮಾಡಿ ಮಾರ್ನಿಂದ ಎತ್ತಿ ಬೆಂಕಿಯಲ್ಲಿ ಹಾಕ್ತೀವಿ. ನಂಬಿಕೆಯಲ್ಲಿ ನೆಲಗೊಂಡಿರ್ಬೇಕು. ಇಲ್ಲದೆ ಹೋದ್ರೆ ಕಟ್ ಮಾಡಿ ದೇವರು ಎತ್ತಿ ಬೆಂಕಿಯಲ್ಲಿ ಹಾಕ್ಬಿಡ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಇನ್ನೊಂದು ಕಡೆ ಹೇಳ್ತಾನೆ, ನೀವು ಮೋಶೆ ಮಾತನ್ನು ಕೇಳಿಲ್ಲ, ನನ್ನ ಮಾತನ್ನು ಕೇಳ್ತಾ ಇಲ್ಲ. ನೀವು ಮೋಶೆಯನ್ನು ನಂಬದೇ ಇರೋದ್ರಿಂದ ನನ್ನನ್ನು ನಂಬಕ್ಕಾಗ್ತಾ ಇಲ್ಲ. ಒಂದು ಒಳ್ಳೆ ಬೋಧಕನಿದ್ದಾನ, ಕರೆಕ್ಟಾಗಿ ನೀನು ದೇವರಲ್ಲಿ ನಡೆಸೋದಿದ್ದಾನ, ಆ ಮನುಷ್ಯನ ನಂಬು. ಆಮೇಲೆ ನೀನು ಯೇಸು ನಂಬಕ್ಕಾಗುತ್ತೆ. ದೇವರು ನೆನಪಿಸಿದ ಪಾಸ್ಟರ್, ದೇವರು ಕರೆದಿರ್ಬೇಕು ಅವನ ಸೇವೆನ, ದೇವರು ಕೊಟ್ಟಿರ್ಬೇಕು ಅವನಿಗೆ ಫಲ, ಸಾಮರ್ಥ್ಯ, ಶಕ್ತಿ, ಅಭಿಷೇಕ, ಪವಿತ್ರ ಆತ್ಮ. ಆ ಮನುಷ್ಯನೇ ನೀನು ನಂಬಲ್ಲ ಅಂದ್ರೆ ನನ್ನ ನಂಬಕ್ಕಾಗಲ್ಲ ಅಂತ. ನೀವು ಮೋಶೆಯನ್ನ ನಂಬಲಿಲ್ಲ, ನನ್ನ ನಂಬ್ತಾ ಇಲ್ಲ. ಇದೆಯಾ ವಾಕ್ಯ ಬೈಬಲ್ ಅಲ್ಲಿ? ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ. ಇನ್ನ ನೆಕ್ಸ್ಟ್ ನಾನು ಇನ್ನೊಂದು 5 ನಿಮಿಷ ಮುಗಿಸ್ತೀನಿ. ನೀನು ನಂಬಿಕೆ ನಿನಗಿದ್ರೆ ನೀತಿವಂತಳಾಗ್ತೀಯ. ನಂಬಿಕೆ ನೀನಿದ್ರೆ ತಿಮೋತಿಯನ್ನು ಒಳ್ಳೆ ನಂಬಿಗಸ್ತನಾಗಿದ್ದಂತೆ. ಬ್ರದರ್ಸ್, ತಿಮೋತಿಯನ್ನು ಒಳ್ಳೆ ನಂಬಿಗಸ್ತನಾಗಿದ್ದಂತೆ. ತಿಮೋತಿ ಒಳ್ಳೆ ನಂಬಿಗಸ್ತನಂತೆ. ಅವನ ಬಗ್ಗೆ ಹೇಳ್ತಾನೆ, ನೀನು ಒಳ್ಳೆ ನಂಬಿಗಸ್ತನಾದ ಸಹೋದರನು. ಹಲ್ಲೆಲೂಯಾ. ನೀನ್ ನಂಬಿಗಸ್ತನಾಗಿದ್ರೆ ನಿತ್ಯ ಜೀವವನ್ನ ಪಡ್ಕೊಂತೀಯ. ನೀನ್ ನಂಬಿಗಸ್ತನಾಗಿದ್ರೆ ಪರಿಶುದ್ಧನಾಗ್ತೀಯ. ನೀನ್ ನಂಬಿಗಸ್ತನಾದ್ರೆ ಹಲ್ಲೆಲೂಯಾ ಸತ್ರೇನು ತಿರ್ಗಾ ಬದುಕ್ತೀಯ. ಹಲ್ಲೆಲೂಯಾ. ನೀನ್ ನಂಬಿಗಸ್ತನಾಗಿದ್ರೆ ಕೆಟ್ಟೋಗೋದಿಲ್ಲ ಅಂತೇಳಿ. ಹಲ್ಲೆಲೂಯಾ. ನಂಬಿಕೆ ಇದ್ರೆ ನಂಬಿಕೆ ನಿನ್ನನ್ನ ಕಾಪಾಡ್ತಕ್ಕಂತೆ. ನಂಬಿಕೆ ಇದ್ರೆ ನಿನಗೆ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ತಾಳ್ಮೆ ನಿನಗೆ ಇರ್ತದಂತೆ. ನಂಬಿಕೆ ನಿನಗಿದ್ರೆ ವಿಶ್ರಾಂತಿ ಇರ್ತದಂತೆ. ನಿನ್ನ ಲೈಫ್ ಅಲ್ಲಿ ರೆಸ್ಟ್, ಪರಲೋಕದಲ್ಲಿ ರೆಸ್ಟ್ ಪ್ಲೇಸ್ ಇದೆ, ಆ ರೆಸ್ಟ್ ನಿನಗೆ ಸಿಗುತ್ತದೆ. ನಂಬಿಕೆ ಇದ್ರೆ ನಿರ್ಜೀವ ಕರ್ಮಗಳನ್ನು ಎಷ್ಟು ಮಾತ್ರಕ್ಕೂ ನೀನು ನಡೆಸಲಂತೆ. ಕೆಲವು ದಿನದಲ್ಲಿ ಕೋಪದಲ್ಲಿ ಬೇಜಾರಲ್ಲಿ ಬಂದ್ಬಿಟ್ಟಿದ್ದಲ್ಲ ಮಾತುಗಳು, ಕೆಲವು ಆಬಿಟ್ಗಳು, ಕೆಲವು ಸ್ಥಳಗಳು, ಕೆಲವು ಸಹವಾಸ, ಇವುಗಳನ್ನ ಎಷ್ಟು ಮಾತ್ರಕ್ಕೂ ನೀನು ನಡೆಸಲಂತೆ. ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗ್ಬಿಟ್ರೆ ನಿರ್ಜೀವ ಕರ್ಮಗಳು ನೀನು ಎಷ್ಟು ಮಾತ್ರಕ್ಕೂ ಮಾಡಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ನಿನಗೆ ನಂಬಿಕೆ ಇದ್ರೆ ನಿನ್ನ ಆತ್ಮ ಪ್ರಾಣ ರಕ್ಷಣೆ ಹೊಂದುತ್ತೆ. ನಿನ್ನ ನಂಬಿಕೆ ಇದ್ರೆ ಆಮೆನ್ ಪ್ರೈಸ್ ದ ಲಾರ್ಡ್. ಹೇಬೇಲನ ತರ ಇರ್ತೀಯ, ಅಬ್ರಹಾಮನ ತರ ಇರ್ತೀಯ, ಎಲಿಯನ ತರ ಇರ್ತೀಯ. ಆಮೆನ್. ನಿನ್ನ ನಂಬಿಕೆ ಇದ್ರೆ ಪರಿಶೋಧನೆಗಳನ್ನ ಜಯಿಸ್ತೀಯ. ನಂಬಿಕೆ ನಿನಗಿದ್ರೆ ಪ್ರಾರ್ಥನೆಯಲ್ಲಿ ಬೆಳೀತೀಯ. ನಂಬಿಕೆ ನಿನಗಿದ್ರೆ ಬರಗಾಲದಲ್ಲಿ ಧೈರ್ಯವಾಗಿರ್ತೀಯ. ನಂಬಿಕೆ ನಿನಗಿದ್ರೆ ಲೋಕದ ಜೀವಿತವನ್ನ ನೀನು ಎಷ್ಟು ಮಾತ್ರಕ್ಕೂ ಬೇಸರಗೊಳ್ಳಲ್ಲ. ನಂಬಿಕೆ ಇಲ್ಲಂದ್ರೆ ಏನು? ನಾನು ಹೇಳ್ತಲ್ಲ ಮೊನ್ನೆ ಕೂಡ ಯಾವುದೋ ಕಾಲದಲ್ಲಿ ದೀಕ್ಷಾ ಸ್ಥಾನ ತಗೊಂಡ್ಬಿಟ್ಟು ಅದಕ್ಕೆ ಚರ್ಚ್ ಹೋಗ್ತಾ ಇದ್ದೀನಿ. ಏನು ನಂಬಿಕೆ ಹಲ್ಲೆಲೂಯಾ. ಗೊತ್ತಿದ್ರೆ ತಗೊಂಡ್ಬಿಟ್ಟು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಚರ್ಚ್ಗೆ. ಕರ್ತನ ಭೋಜನ ತಿನ್ಬೇಕಲ್ವಾ? ಇನ್ನೇನಕ್ಕೆ ತಿಂತೀಯ? ಏಸು ಇದ್ದಿದ್ರೆ ಇನ್ನೇನಕ್ಕೆ ಹೋಗ್ತೀಯ? ಈಗ ಏಸು ಮೇಲೆ ಆಸೆನೇ ಇಲ್ಲ. ಕೆಲವರು ಮಕ್ಕಳು ಮನೆಗಳಿಗೆ ಹೋಗಲ್ಲ, ಅವ್ರು ಅಲ್ಲೆಲ್ಲ ಇರ್ತಾರೆ. ತಂದೆ ಮೇಲೆ ಅಕ್ಕರೆ ಇಲ್ಲ, ತಾಯಿ ಮೇಲೆ ಅಕ್ಕರೆ ಇಲ್ಲ. ತಂದೆ ತಾಯಿ ಜೊತೆ ಊಟ ತಿಂದು ಮಲಗೋಣ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಅದಿರಲ್ಲ. ಜಾಸ್ತಿ ಮಕ್ಕಳು ಚಿಕ್ಕವರು, ಬಹಳ ಚಿಕ್ಕವರು ಇಷ್ಟು ಸ್ಟೇಜಲ್ಲೆಲ್ಲ ಬಿಟ್ಬಿಡ್ತಾರೆ ಅವ್ರ ಮನೆಗಳನ್ನ. ಅದಕ್ಕೆ ನನ್ನ ಮಕ್ಕಳನ್ನ ತಗೊಂಬಂದಿಲ್ಲ ಅಷ್ಟೇ ಪ್ರೇ ಮಾಡಿ ಬಹಳ ಹೇಳ್ಬೇಕು, ಸಿಂಗಲ್ ಆಗಿ ಮಾತಾಡ್ಬೇಕು. ಹಲ್ಲೆಲೂಯಾ. ನಂಬಿಕೆ ನಿಮಗಿದ್ರೆ ಹಲ್ಲೆಲೂಯಾ ಯೇಸುವನ್ನ, ದೇವರನ್ನ ಇಬ್ಬರನ್ನು ನೀನು ನಂಬಬೇಕು. ನೀನು ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್. ನಂಬಿಕೆ ನಿನ್ನನ್ನ ಪ್ರತಿಯೊಂದರಿಂದ ಕಾಪಾಡ್ತಕ್ಕಂತೆ.
ನಂಬಿಕೆ ನಿನ್ನನ್ನ ಉದ್ಧಾರ ಮಾಡ್ತದಂತೆ. ನಂಬಿಕೆ ನಿನಗೆ ಅಪರಂಜಿ ಆಗಿರ್ತದಂತೆ. ನೀನು ಅಪರಂಜಿನ ನಂಬ್ಕೊಂಡಿದ್ಯಾ, ನಂಬಿಕೆ ನಂಬ್ಕೊಂಡಿದ್ಯಾ? ಅಪರಂಜಿ ಮೇಲೆ ನಂಬಿಕೆ ಇಡಬೇಡ. ಅಪರಂಜಿ ಒಂದಿನ ಹೋಗ್ಬಿಡ್ತದೆ. ಈ ನಂಬಿಕೆನೇ ನಿನ್ನ ಮೇಲೆ ಎತ್ಕೊಳ್ಳೋ. ಆಮೇಲೆ ನಂಬಿಕೆ ಇದ್ರೆ ನಿನ್ನ ಮನಸ್ಸು ಶಾಂತಿಯಿಂದ ಇರ್ತದೆ. ದೇವರ ಮೇಲೆ ನಂಬಿಕೆ ಇದೆ. ದೇವರ ಮೇಲೆ ನಂಬಿಕೆ ಇದ್ರೆ ಆಮೇಲೆ ದುಷ್ಟನ ಬಲವನ್ನ ಜಯಿಸ್ತೀಯಂತೆ. ನೀವು ಕೆಡುಕನ ಆತ್ಮೀಯ ಬಾಣಗಳನ್ನೆಲ್ಲ ಆರಿಸ್ತೀರಾ. ಇಲ್ಲಿ ಕೂತಿದೆಯಲ್ಲ, ನಿನ್ನ ನಂಬಿಕೆ ನನಗೆ ಬೇಕು, ನನ್ನ ನಂಬಿಕೆ ನಿನಗೆ ಬೇಕು. ಇದಕ್ಕೇನು ಹೇಳ್ತೀರಿ? ನಿನ್ನ ನಂಬಿಕೆ ನನಗೆ ಬೇಕು ಸಿಸ್ಟರ್. ಬ್ರದರ್, ನಿನ್ನ ನಂಬಿಕೆ ನನಗೆ ಬೇಕು. ನನ್ನ ನಂಬಿಕೆ ನಿನಗೆ ಬೇಕು ಬ್ರದರ್. ನನ್ನ ನಂಬಿಕೆ ನಿನಗೆ ಬೇಕು ಸಿಸ್ಟರ್. ಇದಕ್ಕೂ ವಾಕ್ಯ ಇದೆ ಬೈಬಲ್. ನಿನ್ನ ನಂಬಿಕೆಯಲ್ಲಿ ನಾನು, ನನ್ನ ನಂಬಿಕೆಯಲ್ಲಿ ನೀವು, ದೇವರೇ ಎರಡಕ್ಕೂ ನಂಬಿಕೆ ಆಧಾರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ನಿನ್ನ ನಂಬಿಕೆ ಇಟ್ರೆ ದೇವರು ನಿನ್ನನ್ನು ಕರುಣಿಸ್ತಾರಂತೆ. ಹಲ್ಲೆಲೂಯಾ. ನಿನ್ನ ನಂಬಿಕೆಯಲ್ಲಿ ಜೀವಿಸಿದ್ರೆ ಬಲೆ ಒಳ್ಳೆ ಆಳು, ಒಳ್ಳೆ ಬಿಲಿವನಿ, ಒಳ್ಳೆ ಮಗನೀನು ಅಂತಾರಂತೆ. ವಾ ಅಂತಾರಂತೆ. ನಂಬಿಕಸ್ತನಾಗಿದ್ರೆ ಒಂದೊಂದರಲ್ಲಿ ಕೂಡ ಬಗೆ ಅಂತಾರಂತೆ, ಹೊಗಳ್ತಾರಂತೆ, ನಿನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರಂತೆ. ಹಲ್ಲೆಲೂಯಾ, 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 ಆಮೆನ್. ನೀನು ನಂಬಿ ದೀಕ್ಷಾ ಸ್ಥಾನ ತಗೊಂಡ್ರೆ ರಕ್ಷಣೆಯಲ್ಲಿ ಬೆಳೀತೀಯ. ಯಾರಿಗೋಸ್ಕರನೋ ಸುಮ್ಮನೆನೋ ಬೇಸರವಾಗಿ ದೀಕ್ಷಾ ಸ್ಥಾನ ಇಸ್ಕೊಂಡ್ರೆ ಏನು ನೋಡು, ದುಡ್ಡು ಕೊಡ್ತಾರೆ ಅಂತ ನೀನು ದೀಕ್ಷಾ ಸ್ಥಾನ ಇಸ್ಕೊಂಡ್ರೆ ನೋ ಯೂಸ್. ಹುಡುಗಿಗೋಸ್ಕರ ದೀಕ್ಷಾ ಸ್ಥಾನ ಇಸ್ಕೊಂಡ್ರೆ ನೋ ಯೂಸ್. ನೀನು ನಂಬಿ ದೀಕ್ಷಾ ಸ್ಥಾನ ಬಂದ್ರೆ ರಕ್ಷಣೆ ಬಂದ್ರೆ. ಹಲ್ಲೆಲೂಯಾ. ದೇವರು ಇದೆಯಲ್ಲ, ಮಾಟ ಮಂತ್ರ ಮುಟ್ಟಲ್ಲ, ರೋಗ ಮುಟ್ಟಲ್ಲ ಅಂತ ಕೆಲವರು ಇಸ್ಕೊಂಡು, ನೋ, ಅದು ಸೆಕೆಂಡ್ರಿ. ಅದು ಕಾಪಾಡ್ತಾರೆ. ರಕ್ಷಣೆ, ನಿನ್ನ ಆತ್ಮ ರಕ್ಷಣೆಗೆ ದೀಕ್ಷಾ ಸ್ಥಾನ, ನಿನ್ನ ಪಾಪಗಳು ತೊಳೆಯೋದಕ್ಕೆ ದೀಕ್ಷಾ ಸ್ಥಾನ, ಯೇಸುವಲ್ಲಿ ಸೇರ್ಕೊಳ್ಳೋದಕ್ಕೆ ನಿಮಗೆ ದೀಕ್ಷಾ ಸ್ಥಾನ. ಇದು ಮೈನ್ ರೀಸನ್. ಸೆಕೆಂಡ್, ದೆವ್ವಗಳು ಮುಟ್ಟಲ್ಲ. ನಿಜ, ನೀವು ಹೇಳೋದು ನಿಜ. ದೆವ್ವಗಳು ಮುಟ್ಟಲ್ಲ, ಮಾಟ ಮಂತ್ರ ಕೂಡ ಮುಟ್ಟಲ್ಲ. ಮುಟ್ಟಿದ್ರೆ ಕೂಡ ನಿನ್ನ ಹತ್ರ ಜಾಸ್ತಿ ದಿನ ಇರಲ್ಲ. ನೀನು ನಂಬಿಗಸ್ತಲಾಗ್ಬಿಡ್ತೀಯ, ಅದನ್ನು ಓಡಿಸ್ಕೊಂಡ್ಬಿಡ್ತೀಯ. ಆಮೆನ್, ಆಮೆನ್. ದೇವರು ನಿನ್ನನ್ನು ಕರ್ಕೊಂಡ್ ಬಂದಿದ್ದಾನೆ. ದೇವರು ನಿನ್ನನ್ನು ಕರ್ಕೊಂಡ್ ಬಂದಿದ್ದಾನೆ. ನೀನು ಬಂದಿಲ್ಲ. ದೇವರೇ ನಿನ್ನನ್ನು ಕರ್ಕೊಂಡ್ ಬಂದ ನಂಬಿಕೆಯಲ್ಲಿ ಫುಲ್ ಮಾಡ್ತಾ ಇದ್ದಾನೆ. ಬಲಹೀನವಾಗಿರೋ ನಂಬಿಕೆನ ದೃಢವಾಗಿ ಬಲಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ಭುತಗಳನ್ನ ನೋಡ್ತೀಯಂತೆ ನಿನ್ನ ನಂಬಿಕೆ ಇದ್ರೆ. ಅದ್ಭುತ ಇದ್ರೆ ನಿನ್ನ ಹತ್ರ ನಂಬಿಕೆ ಇಲ್ಲ. ಅದ್ಭುತ ಯೇಸು ಮಾಡಕ್ ರೆಡಿ ಆಗಿದ್ದಾನೆ, ನಿನ್ನ ಹತ್ರ ನಂಬಿಕೆ ಇಲ್ಲ. ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನ ನೋಡ್ತೀಯ. ನೀನ್ ನಂಬಿದವರೇ ಅದ್ಭುತಗಳನ್ನ ನೋಡಕ್ಕಾಗೋದು. ಇವತ್ತಷ್ಟೇ ರೋಗನ, ಬಲಹೀನ, ಜಾತಿಯನೋ, ವ್ಯಾಧಿನೋ, ಸಂತಾನನೋ, ಕುಟುಂಬ ಸಮಸ್ಯೆನೋ, ವೈದ್ಯಗಳು, ಶತ್ರುಗಳು, ಕೋರ್ಟು ಕೇಸು, ಪ್ರಾಬ್ಲಮ್, ನೀನು ಇವುಗಳಿಂದ ಹೊರಗಡೆ ಬರ್ಬೇಕಾದ್ರೆ ನಂಬಬೇಕು. ಇವೆಲ್ಲ ಅದ್ಭುತ ನಿನ್ನ ಜೀವನದಲ್ಲಿ ಕೊಡು ಮಾಡ್ತಾನೆ ದೇವರು. ನಂಬಬೇಕು, ಪ್ರೇಯರ್ ನಿಲ್ಬೇಕು, ಒಂದಷ್ಟು ಉಪವಾಸ ಮಾಡ್ಬೇಕು, ಒಂದಷ್ಟು ಬೈಬಲ್ ಓದ್ಬೇಕು. ಈ ನಂಬಿಗಸ್ತರು ಅಂತ ದೇವರು ತೋರಿಸ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಂದು ಕುತ್ಕೊಂಡು ಹೋಗ್ಬಿಟ್ರೆ ಏನು ಯೂಸ್ ಆಗುತ್ತೆ? ನಂಬಿಕೆಯಲ್ಲಿ ಬೆಳಿಬೇಕು. ಬಂದು ಕುತ್ಕೊಂಡು ಹೋದ್ರೆ, ಬಂದು ಹಿಂಗಿದ್ರೆ ಏನು ಆಗಲ್ಲ. ಪ್ರೇಯರ್ ಮಾಡ್ಬೇಕು, ಕೇಳ್ಬೇಕು ವಾಕ್ಯನ ನಂಬಿಕೆಯಿಂದ. ಮನೆಗೆ ಹೋಗಿ ತಿರ್ಗಾ ಪ್ರೇಯರ್ ಮಾಡ್ಬೇಕು, ತಿರ್ಗಾ ಬರ್ಬೇಕು, ತಿರ್ಗಾ ವಾಕ್ಯಕ್ಕೆ, ತಿರ್ಗಾ ಹೋಗಿ ಮನೇಲಿ ಪ್ರೇಯರ್ ಮಾಡಿ, ತಿರ್ಗಾ ಬರ್ಬೇಕು, ತಿರ್ಗಾ ಹೋಗ್ಬೇಕು. ಇದು ನಂಬಿಕೆಯಲ್ಲಿ ಬೆಳೆಸ್ತೇವೆ. ಬಂದು ನೀನು ಎಷ್ಟು ಒಂದು 3 ವರ್ಷ ಬೇಕಾದ್ರೆ ಹಿಂಗೆ ನಿಂತಿರು, ನಿನಗೆ ಏನು ಚೇಂಜಸ್ ಆಗಲ್ಲ. ಹಿಂಗಿದ್ರೆ ಅವ್ರು ಮಾಡ್ತಾ ಇದ್ದಂಗೆ ನೀನು ಹಿಂಗಿರ್ತೀಯ, ಮಾಸು ಮಾಡ್ತಾ ಇದ್ದಂಗೆ ನೀನು ಹಿಂಗಿರ್ತೀಯ, ಏನು ಆಗಲ್ಲ. ಅದ್ಭುತ ನೀನು ನೋಡೋಕೆ ಆಗಲ್ಲ. ನಂಬಿಕೆ ತೋರಿಸಿ, ಪ್ರೇಯರ್ ಮಾಡು, ಕಣ್ಮುಚ್ಚಿ ಕೇಳ್ಕೊ, ಕೈ ತಟ್ಟಿ ಆಡು, ನಿನ್ನ ಅದು ಬಿಡುಗಡೆ ಮಾಡು. ಆರಾಧನೆ ಬಿಡುಗಡೆ ಇದೆ, ಇಂಥ ಪ್ರಸಂಗಗಳು ನಡೆಯೋ ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಸಾಕು, ನೀವು ಬರ್ತಿದ್ದೀನಿ, ತುಂಬಾ ಕೋಪರೇಟ್ ಮಾಡಲ್ಲ. 12 ಗಂಟೆ 10 ನಿಮಿಷ 5 ನಿಮಿಷ. ಹಲ್ಲೆಲೂಯಾ. ಇದೇ ನಿಮ್ಮನ್ನ ಬಲಪಡಿಸಿದ್ರೆ ನಾನು ನಂಬ್ತೀನಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆಮೆನ್. ನಂಬಿಕೆ ಮೇಲ್ಗಡೆ ನಿಂತ್ಕೋಬೇಕು. ನಾವು ಸಾಧಿಸಬೇಕಾದಷ್ಟು ಅವ್ರ ನಂಬಿಕೆ ಇರಬೇಕು. ಮಾಡ್ಬೋದು, ಮಾಡ್ತಾರೆ, ಹಂಗಲ್ಲ, ಮಾಡ್ತಾರೆ. ಹಲ್ಲೆಲೂಯಾ. ಮಾರ್ಪಡ್ತಾರೆ. ನನ್ನ ಗಂಡ, ನನ್ನ ಜೀವಿತ ಬದಲಾಗುತ್ತೆ. ಇದು ನಂಬಿಕೆ. ಮೇಲೆ ಮಾತಾಡ್ತೀಯಾ? ಪಾಸಿಟಿವ್ ಆಗಿ ಮಾತಾಡ್ತೀಯ, ನೆಗೆಟಿವ್ ಆಗಿ ಮಾತಾಡ್ತೀಯ?
Hallelujah. Amen. Praise. ನೇರವಾಗಿ ಕೇಳ್ತೀಯಾ? Yes. ಥ್ಯಾಂಕ್ ಯು. ದೇವರು ನಿನ್ನನ್ನು ಬ್ಲೆಸ್ ಮಾಡ್ತಾನೆ. ನಾನು ಕೂಡ ನಿನಗೋಸ್ಕರ ಈ ಪ್ರೇಯರ್ ಮಾಡ್ತೀನಿ. ಓ ಥ್ಯಾಂಕ್ ಯು ಜೀಸಸ್. ನಿನ್ನ ವಾಕ್ಯವನ್ನು ಕೇಳಿದ್ರೆ ಈ ಮಕ್ಕಳ ಮೇಲೆ ರಾಜ ಈ ನಂಬಿಕೆಯನ್ನು ವರವನ್ನು ಸುರಿಸಬ. ಪರಿಶುದ್ಧಾತ್ಮನು ಕೊಡುವ 9 ವರಗಳಲ್ಲಿ ನಂಬಿಕೆಯನ್ನು ವರದ ಮೇಲೆ ನಿಂತಿದೆಯಾ ಅಂತ ಹೇಳ್ತಾ ಇದೆಯಾ ರಾಜ. ಎಸ್, ನಂಬಿಕೆ ಎಂಬ ವರದಿಂದ ತುಂಬು ದೇವ. ಒಬ್ಬೊಬ್ಬರನ್ನ ನಂಬಿಕೆಯಿಂದ ತುಂಬಪ್ಪ. ನಂಬಿಕೆ ಇಲ್ಲದ್ರೆ ಸಮಾಧಾನ ಇರಲ್ಲ. ನಂಬಿಕೆ ಇಲ್ಲಂದ್ರೆ ನಾವು ಅದ್ಭುತವನ್ನ ನೋಡಲ್ಲ. ನಂಬಿಕೆ ಇಲ್ಲಂದ್ರೆ ನಮ್ಮ ಜೀವನದಲ್ಲಿ ಕೃಪೆ ಇರಲ್ಲ. ನಂಬಿಕೆ ಇಲ್ಲಂದ್ರೆ ನಿತ್ಯ ಜೀವ ಇರಲ್ಲ. ನಂಬಿಕೆ ಇಲ್ಲಂದ್ರೆ ಸಮಾಧಾನ ಇರಲ್ಲ. ನಂಬಿಕೆ ಇಲ್ಲಂದ್ರೆ ಆಶೀರ್ವಾದ. ನಂಬಿಕೆ ಇದ್ರೆ ನಮ್ಮ ಕುಟುಂಬ ಬದಲಾಗೋದು. ನಂಬಿಕೆ ಇದ್ರೆ ನಾವು ಪರಲೋಕಕ್ಕೆ ಹೋಗೋದು. ನಂಬಿಕೆ ಇದ್ರೆ ದೇವರಿಂದ ನಾವು ಏನಾದ್ರೂ ಪಡ್ಕೊಳ್ಳೋದು. ನಂಬಿಕೆ ಇದ್ರೆ ಶತ್ರುವಾದ ಸೈತಾನನನ್ನ ನಾವು ಓಡಿಸೋಕ್ಕಾಗದಂತ ನೀನು ಬಲವಾಗಿ ಅದ್ಭುತವಾಗಿ ಬಂದಿರೋ ಎಲ್ಲಾ ಕುಟುಂಬಗಳಿಗೆ, ಮಕ್ಕಳಿಗೆ, ಸೇವೆಗೆ ಈಗ ಈ ಸಭೆಗೆ ಮಾತಾಡಿದೆಯಾ ರಾಜ. ಈ ವಾಕ್ಯಗಳನ್ನ ಯೂಟ್ಯೂಬ್ ಅಲ್ಲಿ ಕೇಳೋ ಪ್ರತಿಯೊಬ್ಬರು ರಾಜ, ಈ ವಾಕ್ಯಗಳನ್ನ ಫೇಸ್ಬುಕ್ ಅಲ್ಲಿ ಕೇಳೋ ಪ್ರತಿಯೊಬ್ಬರು ಕೂಡ ದೇವ ಆಶೀರ್ವದಿಸು ದೇವ. ಅವರು ಯಾರು ನಿಂತಿದ್ದಾರೋ ಅಲ್ಲಲ್ಲಿ ನಿಮ್ಮ ನಂಬಿಕೆ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ದೇವರು ನಿನಗೆ ನಂಬಿಕೆಯನ್ನು ತುಂಬತಾನೆ. ಈಗ ಹೋಲಿ ಸ್ಪಿರಿಟ್ ಆಫ್ ಗಾಡ್, ಹೋಲಿ ಸ್ಪಿರಿಟ್ ಆಫ್ ಗಾಡ್, ನಂಬಿಕೆಯನ್ನು ತುಂಬಮ್ಮ. ನಿಮಗೆ ನಂಬಿಕೆಯನ್ನು ತುಂಬಮ್ಮ. ನಂಬಿಕೆಯಲ್ಲಿ ಕೊರತೆ ಇದೆ ರಾಜ, ನಂಬಿಕೆ ಕಡಿಮೆ ಇದೆ ರಾಜ. ನನಗೆ ನಂಬಿಕೆಯನ್ನು ಕೊಡುವಂತ ದೇವರ ಹೇಳು. ನನಗೆ ನಂಬಿಕೆ ಕಡಿಮೆ ಇದೆ ದೇವರೇ ಅಂತ ಹೇಳು. ಶಗಬಲ ಗುರು ಶಗಬಲ ರಾಧಗಮ ಶಿರಬಲ ಬರ ಬರ ಬರಮ ಸೆಕೆ ಬೇಲೆ ಬೇರೆ ಬೇಲ ರಾಧಮ ಬಾಬ ಶಿರಬಲ ಬೇರೆ ಬೇರೆ ತುರಿಕ ಸೆಕೆ ಬೇರೆ ತುರಿಕ ಮಲ ತುರಿಕಮ. ಆಮೆನ್ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಬಡಿಯ. ಅದ್ಭುತವಾಗಿ ಮಾತಾಡಿದೆ ದೇವಾ. ನಿನ್ನ ಸ್ವರಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ಆ ವಾಕ್ಯದ ವಿವರಣೆಗಾಗಿ ಸ್ತೋತ್ರ, ಆ ವಾಕ್ಯದ ಅರ್ಥಕ್ಕಾಗಿ ಸ್ತೋತ್ರ. ಹೀಗೆ ನಮ್ಮನ್ನ ನಂಬಿಕೆಯಲ್ಲಿ ಬಲಪಡಿಸಿದ್ಯಾ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ. ಆಮೆನ್ ಆಮೆನ್ ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಒಂದೊಂದು ಉಪಕಾರಗಳನ್ನ ಎಂದಿಗೂ ಮರೆಯದಿರು. ಆಮೆನ್ ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರಿಗೂ ಸ್ತೋತ್ರವಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್.